ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಮೇ 2026 ಗುರುವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ಪುನರ್ವಸು ನಕ್ಷತ್ರ, ಗಂಡಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಶನಿಯ ಒಂದು ಗೋಚಾರ ಫಲ. ಈ ಒಂದು ರೇವತಿ ನಕ್ಷತ್ರದಲ್ಲಿ ರಾಶಿಯ ಅಂತರ್ಗತವಾಗಿ ಯಾರ್ಯಾರಿಗೆ ಹೇಗಿದೆ, ಏನು ಎಚ್ಚರಿಕೆ, ನಮ್ಮ ಬುದ್ಧಿ, ಮಾತು, ಆಲೋಚನೆ, ವಿವೇಚನೆ ಪ್ರತಿಯೊಂದು ಗ್ರಹಗಳ ನಿರ್ದೇಶನದಂತೆಯೇ ನಡೆಯತಕ್ಕಂಥದ್ದು. ಶನಿ ಮಂದಗಮನ ನೋಡಿ. ಇದಕ್ಕೊಂದು ದೇವರ ಬಗ್ಗೆ ತುಂಬಾ ಜನ ಇಲ್ಲದ ಮಾತಾಡ್ತಾರೆ. ಪೂಜೆ, ನಿಯಮ, ಮನುಷ್ಯ ಎಷ್ಟು ಬದಲಾಗಿ ಬಿಟ್ಟಿದ್ದಾನೆ, ಮರ್ಕಟ ಆಗಿಬಿಟ್ಟಿದ್ದಾನೆ ಅನ್ನೋದಕ್ಕೆ ಒಂದು ಪುಟ್ಟ ಕತೆ ಹೇಳ್ತೇನೆ. ಒಮ್ಮೆ ಶಿವ ಪಾರ್ವತಿ ಕೈಲಾಸದಲ್ಲಿ ಕುಳಿತುಕೊಂಡು ಹೀಗೆ ಮಾತುಕತೆ ಮಾಡ್ತಿರ್ಬೇಕಾದ್ರೆ, ಯಾಕೋ ಭೂ ಸಂಚಾರ ಮಾಡ್ಕೊಂಡು ಬರೋಣ, ಭೂಲೋಕಕ್ಕೆ ಹೋಗಿ ಬರೋಣ, ದೇವಲೋಕ, ಭೂಲೋಕ, ಸ್ವರ್ಗಲೋಕ, ಏನೇನೋ ಲೋಕಗಳಿದಾವೆ, ನಮ್ಮ ಭೂಮಿಗೂ ಬರ್ತಾರೆ. ಹೀಗೆ ಬರ್ತಿರ್ಬೇಕಾದ್ರೆ ಒಂದು ದೇವಸ್ಥಾನ, ತನ್ನದೇ ಶಿವ ದೇವಸ್ಥಾನ, ಮಹಾಕುಂಭಾಭಿಷೇಕ, ಏನು ಜನ ಮರಳು, ಜಾತ್ರೆ ಮರಳು, ಸಾವಿರಾರಲ್ಲ 10,000 ಮಂದಿ ತುಂಬ್ಕೋಬಿಟ್ಟಿದ್ದಾರೆ. ಪಾರ್ವತಿಗೆ ಆಶ್ಚರ್ಯ, ಸ್ವಾಮಿ ನಿಮ್ಮ ಮೇಲೆ ಎಷ್ಟು ಭಕ್ತಿ, ಎಷ್ಟು ಪ್ರೀತಿ, ಜನ ನೋಡಿ, ಜನ ಮರಳು, ಜನಸಾಗರವೇ ತುಂಬಿಬಿಟ್ಟಿದೆ, ಇಷ್ಟು ಪ್ರೀತಿ ನಿಮ್ಮ ಮೇಲೆ ಅಂದ್ರೆ ಶಿವನಿಗೊಂದು ನಗು ಅಂತೆ. ಸುಮ್ಮನೆ ನಗ್ತಾ, ಸರ್ ನೋಡ್ತಾ ಇರು. ಇಲ್ಲ ಸ್ವಾಮಿ, ಇಷ್ಟು ಜನ ನಿಮಗೋಸ್ಕರ, ಅಲ್ಲೊಂದು ಕುಂಭಾಭಿಷೇಕ, ಆ ತೀರ್ಥ ತಗೊಂಡ್ರೆ ತಮಗ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು, ಅದು ಇದು ಅನ್ನೋ ಒಂದು ನಂಬಿಕೆ ಬಂದ್ಬಿಟ್ಟಿದ್ದಾರೆ. ಮಾಡೋ ಕೆಲಸ ಬಿಟ್ಟು, ಜವಾಬ್ದಾರಿಗಳು ಬಿಟ್ಟು, ವಿವೇಚನೆ ಬಿಟ್ಟು, ಮನೆಯೇ ಶಿವಾಲಯ, ಅದರಲ್ಲಿರೋ ಅಮ್ಮ ಅಪ್ಪ ಕುಟುಂಬ ಅನ್ನೋದೇ ಒಂದು ಶಿವ ಪರಿವಾರ ಅನ್ನೋದನ್ನ ಬಿಟ್ಟು ಎಲ್ಲೋ ಶಿವನಿಗೆ ಅದ್ರ ಬಗ್ಗೆ ಗೊತ್ತು. ಇವೆಲ್ಲ ಬೂಟಾಟಿಕೆ ಜನಗಳಲ್ಲಿ ಅಂತ ಹೇಳಿದ್ರೆ ಪಾರ್ವತಿಗೆ ಇದು ಗೊತ್ತಾಗಲ್ಲ. ಸರಿ ತೋರ್ಸೇ ಬಿಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ನನಗಂತೂ ನೋಡ್ಲೇಬೇಕು. ಸರಿ ಆಯ್ತು ಬಾಮ್ಮ ಹೋಗೇ ಬಿಡೋಣ ಅಂತ ದೇವಸ್ಥಾನದ ಒಳಗಡೆ ಸೀದಾ ಸೂಕ್ಷ್ಮ ರೂಪ ಅಲ್ವಾ, ಶ್ರೀ ಅಂತ ಅಷ್ಟು ಜನಗಳ ಮಧ್ಯದಲ್ಲಿ ಸರ್ರಂತ ಹೋಗ್ಬಿಟ್ಟು ಗರ್ಭಗುಡಿಯ ಮುಂದುಗಡೆ ದಂಪತಿ ಸಮೇತರಾಗಿ ನಿಂತ್ಕೋತಾರೆ. ಆ ಪೂಜೆ ಮಾಡ್ತಿದ್ದಂಥ ಪೂಜಾರಿ, ಅಭಿಷೇಕ ಮಾಡ್ತಿದ್ದಂಥ ಪೂಜಾರಿ ಆಶ್ಚರ್ಯ, ಏನೋ ಇದು, ಎಲ್ಲ ಕಟುಪಾಡು ಹಾಕಿದ್ದಾರೆ, ಬ್ಯಾರಿಕೇಡ್ ಹಾಕಿದ್ದಾರೆ, ಪೊಲೀಸ್ ಪ್ರೋಟೋಕಾಲ್ ಇದೆ, ಇಷ್ಟು ರಶು, ಇಷ್ಟು ಜನ, ಸೆಕ್ಯೂರಿಟಿ ಎಲ್ಲ ದಾಟ್ಕೊಂಡು ಯಾರೋ ಬಂದ್ರು, ಇಂಥದ್ದು ಒಂದು ಅಭಿಷೇಕ ಮಾಡ್ತಿರ್ಬೇಕಾದ್ರೆ ಹಿಂಗ್ ಬಂದು ನಿಂತು ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾನೆ. ಏನೋ ಗಾಂಭೀರ್ಯ ಅವರ ಮುಖದಲ್ಲಿ. ಅವರು ಬಂದಿರ್ತಕ್ಕಂಥ ಒಂದು ದಂಪತಿ ರೂಪ. ಪೂಜಾರಿಗೆ ಆಶ್ಚರ್ಯ, ಸ್ವಾಮಿ ಯಾರು ತಾವು? ತಮ್ಮ ನೋಡಿದ್ರೆ ಸಾಮಾನ್ಯರ ತರ ಕಾಣಿಸ್ತಲ್ಲ, ಇದೇನಿದೆ ಈ ತರ ಬಂದಿದ್ದೀರಲ್ಲ? ಅಲ್ಲ, ಏನ್ ನಡೀತಿದೆ ಅದಕ್ಕೆ ನಾವು ತಿಳ್ಕೊಳ್ಳೋಣ. ಏನೂ ಇಲ್ಲ, ಶಿವನಿಗೆ ಮಹಾ ರುದ್ರಾಭಿಷೇಕ ನಡೀತಿದೆ, ಆ ತೀರ್ಥ ತಗೊಂಡ ಅಂದ್ರೆ ನಮ್ಮ ಸಕಲ ಕಷ್ಟಗಳು ದೂರ ಆಗುತ್ತೆ ಅನ್ನತಕ್ಕಂಥದ್ದು. ಅದಕ್ಕೆ ಜನ ತುಂಬೋಗ್ಬಿಟ್ಟಿದ್ದಾರೆ, ಈ ರಶ್ ತಡಿಲಾರದೆ ಪೊಲೀಸು ಬಂದೋಬಸ್ತು ಇನ್ನೊಂದು ವ್ಯವಸ್ಥೆ ಮಾಡಿಟ್ಟಿದೆ ಸರ್ಕಾರ ಅಂತ ನಕ್ಕು ಬಿಡ್ತಾರೆ ಶಿವಯ್ಯ. ಯಾಕೆ ಸ್ವಾಮಿ ನಗ್ತಿದ್ದೀರಂದ್ರೆ, ನಾವೇ ಶಿವ ಪಾರ್ವತಿ ಅಂತ ಹೇಳ್ತಾರೆ. ಅಲ್ಲ, ನಮ್ಮನ್ನು ನೋಡೋದ್ ಬಿಟ್ಬಿಟ್ಟು ಜನಗಳು ಅವ್ರ ಕೆಲಸ ಕಾರ್ಯ ಮಾಡೋದ್ ಬಿಟ್ಬಿಟ್ಟು ಈ ತರ ತುಂಬ್ಕೊಂಡಿದಾರಲ್ಲ, ಅದಕ್ಕೆ ನೋಡ್ಬಿಟ್ಟು ನಗು ಬರ್ತಿದೆ ಅಂತ ಆತ ನಂಬಲ್ಲ. ಸುಮ್ನಿರಿ ಸ್ವಾಮಿ, ನಾನು ನಿತ್ಯ ಪೂಜೆ ಮಾಡ್ತೀನಿ, ವರ್ಷಗಟ್ಲೆ, ನನಗೆ ಹೆಚ್ಚು ಕಡಿಮೆ 80 ವರ್ಷ. ನನಗೆ 8ನೇ ವಯಸ್ಸಿಗೆ ನಮ್ಮ ತಂದೆ ಕರ್ಕೊಂಡು ಬಂದು ಅಭಿಷೇಕಕ್ಕೆ ನಿಲ್ಸಿಟ್ಟಿರೋದು. ಆವತ್ತಿಂದಲೂ ಪೂಜೆ, ತ್ರಿಕಾಲ ಅಭಿಷೇಕ,
ನೈವೇದ್ಯಗಳು, ನಿವೇದನೆಗಳು, ಸಂಕಲ್ಪಗಳು ಇದೆಲ್ಲ ಮಾಡ್ತಾ ಕೂತಿದ್ದೇನೆ. ಅಂಥದ್ರಲ್ಲಿ ನೀವು ನೋಡ್ದ ಅಂದ್ರೆ ಏನೇನೋ ಹೇಳ್ತಿದ್ದೀರಿ. ಇದೆಲ್ಲ ನಾನು ನಂಬೋದಿಲ್ಲ, ನಾನು ನೋಡೇ ಇಲ್ಲ ಶಿವಯ್ಯನ. ಇಷ್ಟು ಮನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಎಷ್ಟೆಷ್ಟು ನಿವೇದನೆಗಳು ಮಾಡಿಸಿದ್ದೇನೆ ಗೊತ್ತಾ, ನೈವೇದ್ಯಗಳು ಇಡ್ಸಿದ್ದೇನೆ, ಅಭಿಷೇಕಗಳು, ಅಲಂಕಾರಗಳು. ಇವು ನೋಡಿದ್ರೆ ಬಂದ್ಬಿಟ್ಟು ನಾವೇ ಶಿವ ಪಾರ್ವತಿ, ನಾನು ಇದೆಲ್ಲ ನಂಬಲ್ಲ ಅಂತ. ಸರಿ, ಒಂದು ಕೆಲಸ ಮಾಡು, ಏನಾದ್ರೂ ಇದ್ರೆ ತಗೊಂಡ್ ಬಾ ಅಂತ. ಪೂಜೆ ಮಾಡ್ತಿದ್ದಂಥ ಚೊಂಬು ಸ್ವಾಮಿಗೆ ಅಭಿಷೇಕ ಮಾಡ್ಲಿಕ್ಕೆ ತೆಗೆದು ಹಾಕ್ತಿರ್ತಾನೆ ನೀರನ್ನ. ಆ ಚೊಂಬನೆ ತಗೋಬರ್ತಾನೆ. ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ, ಇದನ್ನ ನೀವು ಶಿವ ಪಾರ್ವತಿ ಅನ್ನೋದಾದ್ರೆ ಬಂಗಾರ ಮಾಡಿ. ಜನ ತುಂಬ್ಕೊಂಡು ಗಲಾಟೆಯಲ್ಲಿ, ರೀ ಯಾರ್ರೀ ಅದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾವೇ ಶಿವ ಪಾರ್ವತಿ ಇರಪ್ಪ ಅಂದ್ರೆ ಜನನೂ ನಂಬ್ತಿಲ್ಲ. ಸರಿ ಆಯ್ತು ಅಂತ ಶಿವಯ್ಯ ಹಿಂಗ್ ತಗೊಂಡು ಆ ಪಂಚಪಾತ್ರೆ ಮುಟ್ಟುಬಿಟ್ಟು ಹಿಂಗ್ ಕೊಡ್ತಾರೆ. ಕೊಟ್ರೆ ಅದು ಬಂಗಾರ. ಅವನ್ ತಲ್ಗಟ್ಟಿಗೆ ನೋಡ್ತಿರ್ತಾನೆ. ಓ ಸ್ವಾಮಿ, ಬಂಗಾರ ಮಾಡಿಬಿಟ್ರಿ, ನೀವೇ ನಮ್ಮ ನಿಜವಾದ ಶಿವ ಪಾರ್ವತಿ ಅಂತ ಕಾಲಕ್ಕೆ ಬೀಳುತ್ತಾನೆ. ಎದುರುಗಡೆ ಇಷ್ಟು ದಿನ 80 ವರ್ಷದವರೆಗೂ ನಿತ್ಯ ಮಾಡ್ತಿದ್ದಂತ ಅಭಿಷೇಕ, ಪೂಜೆ, ಸಂಕಲ್ಪ ಎಲ್ಲ ಬಿಟ್ಬಿಟ್ಟು ಕಾಲಿಗೆ ಬದ್ಬಿಟ್ಟಿದ್ದಾನೆ. ಶಿವನಿಗೂ ನಗು. ಸ್ವಾಮಿ ನೋಡಿದ್ರ ಏನು ಜನ ಎಷ್ಟು ಉಗೆ ಅಂತಿದ್ರು ಅಂತ ಹೇಳ್ಬಿಟ್ಟು, ಈಗ ತಿರುಗಿ ನೋಡು ಪಾರ್ವತಿ ಅಂತ ಹೇಳಿ. ತಿರುಗಿ ನೋಡಿದ್ರೆ ಒಬ್ರು ಇಲ್ಲ. ಸ್ವಾಮಿ ಇದೇನಿದು? ಓ ಜನಗಳಿಗೆ ವಿವೇಚನೆ ಬಂದ್ಬಿಟ್ಟಿದೆ. ನೀವು ಹೇಳಿದ ಮಾತು, ಮನೇನೇ ಶಿವಾಲಯ, ಮನೆಯಲ್ಲಿರೋರೇ ಶಿವ ಪಾರ್ವತಿ ಸ್ವರೂಪವಾಗಿರ್ತಕ್ಕಂಥ ಅಮ್ಮ ಅಪ್ಪ, ಅವ್ರನ್ನ ಪೂಜೆ ಮಾಡಿದ್ರೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಿದ್ರಲ್ಲ, ಅದನ್ನ ಕೇಳಿಸ್ಕೊಂಡು ಜನ ಹೋಗ್ಬಿಟ್ಟಿದ್ದಾರೆ. ತಡಿ ಅನ್ನೋ ಅಷ್ಟರಲ್ಲಿ 10 ನಿಮಿಷನೂ ಆಗಿಲ್ಲ, ದಡಾಬಡ ಸದ್ದುಗಳು. ನೋಡಿದ್ರೆ ಖಾಲಿಯಾಗಿದ್ದ ಜನಗಳೆಲ್ಲ ಏನ್ ಮಾಡಿದಾರೆ ಗೊತ್ತಾ? ದೊಡ್ಡ ದೊಡ್ಡ ಹಂಡೆಗಳು, ಪಾತ್ರೆಗಳು, ಪಗಡೆಗಳು, ಎಲ್ಲ ಬಿಂದಿಗೆಗಳು ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಮನೆಯಲ್ಲಿರ್ತಕ್ಕಂಥ ಪಂಚಲೋಹದ್ದು, ಕಂಚಿಂದು, ತಾಮ್ರದ್ದು, ಸ್ವಾಮಿ ಬಂಗಾರ ಮಾಡು ಅಂತ. ಈ ಲೋಕ ಹಾಗೆ. ನೀವೆಷ್ಟು ಕೊಟ್ಟರು, ಎಷ್ಟೇ ಬುದ್ಧಿ ಹೇಳಿದರು, ಎಷ್ಟೇ ಜ್ಞಾನ ಹೇಳಿದರು, ಇನ್ನೊಂದರ ಅಜ್ಞಾನದ ಕಡೆಗೆ ತೇಲತಕ್ಕಂಥ ಒಂದು ಭಾವ. ಎಷ್ಟೇ ಗ್ರಹಗಳ ಈ ಗತಿ ದರ್ಶನ ಇದೆಲ್ಲ ಆಗ್ತಿದೆ, ಇದನ್ನೆಲ್ಲ ನಂಬಬೇಡ್ರು. ಇದೊಂದು ಇಲ್ಯೂಷನ್ ಬೇರೆ. ರಾಹು ಪೂರ್ಣ ಇಲ್ಯೂಷನ್ ಒಳಗಾಗ್ತಾನೆ. ಈಗ ಈ ಲೋಕ ಅನ್ನೋದು ಮಾಯಾ ಅನ್ನೋದೇ ರಾಹು. ಜಾತಕದಲ್ಲಿ ಅದಕ್ಕೆ ರಾಹುಕೇತುಗಳನ್ನ ತುಂಬಾ ಸೂಕ್ಷ್ಮವಾಗಿ ನೋಡ್ತಿರ್ತೇವೆ. ಎಲ್ಲಿದ್ದಾರೆ, ಯಾವುದನ್ನ ಪ್ರಚೋದನೆ ಮಾಡ್ತಾರೆ ಅನ್ನತಕ್ಕಂಥದ್ದು. ಬುದ್ಧಿ ಸ್ಥಾನದಲ್ಲಿದ್ದಾರ, ಜ್ಞಾನ ಸ್ಥಾನದಲ್ಲಿದ್ದಾರ, ಮಕ್ಕಳ ಸ್ಥಾನದಲ್ಲಿದ್ದಾರ. ರಾವಣಾಸುರ ಮಗನ ಜಾತಕದಲ್ಲಿ 11ನೇ ಮನೆಯಲ್ಲಿ ರಾಹು. ಏನು ಅಷ್ಟಗ್ರಹ ಕೂಟ, ನನ್ನ ಮಗನೇ, ಅವನೇ ಅಖಂಡ ಸಾಮ್ರಾಜ್ಯ ಆಳೋದು, ಅವನಿಗೆ ಸೋಲೇ ಇಲ್ಲ ಅನ್ಕೊಂಡು ಒಂದು ಭ್ರಮೆ. ಇಲ್ಯೂಷನ್ ಅಂದ್ರೇನೆ ಭ್ರಮೆ. ಆದರೆ ಪಂಚಮದಲ್ಲಿರ್ತಂತ ಕೇತು ಸರ್ವನಾಶ ಮಾಡಿಟ್ಬಿಡ್ತು. 11ನೇ ಮನೆ ರಾಹು ಏನೋ ತೋರಿಸ್ಕೊಡ್ತು, ಇದೇ ನಿಜ ಕಾಣೋ ಅಂತ. ಯಾವುದೂ ಇರಲ್ಲ ಕಣೋ, ಭಗವಂತನೇ ಸತ್ಯ, ಅವನಿಗೂ ಮೃತ್ಯು ಇದೆ, ಮೇಘನಾದನಿಗೆ, ಇಂದ್ರಜಿತ್ತನಿಗೆ ಅನ್ನತಕ್ಕಂಥದ್ದನ್ನ ತೋರಿಸೇ ಕೊಟ್ಬಿಡ್ತು. ಪಂಚಮದಲ್ಲಿ ಕೇತು ಅಂದ್ರೆ ವೈರಾಗ್ಯ, ಸತ್ಯದ ಅರಿವು, ಮಹಾಸತ್ಯದ ಅರಿವು. ಇಡೀ ವಂಶವೇ ಇಲ್ಲದ ಹಾಗೆ ಹೋಗ್ಬಿಡ್ತು ರಾವಣಾಸುರನಿಗೆ. ನಾನು ಅನ್ನುವಂತ ತನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನ ತೆಗೆದಾಕ್ಬಿಡ್ತು. ಅಷ್ಟೋ ಇಷ್ಟೋ ವಿಭೀಷಣ ಹೋಗಿ ರಾಮರ ಪಾದಕ್ಕೆ ಬಿದ್ದಿದ್ದಕ್ಕೆ ಆತ ಉಳ್ಕೊಂಡ. ನೋಡಿ, 11ನೇ ಮನೆ ರಾಹು ಮಗನ ಜಾತಕದಲ್ಲಿ ಬಲಾಢ್ಯ. ಸೂರ್ಯನು 11ನೇ ಮನೆ, ಏಕಾದಶಿ ಸೂರ್ಯಸ್ಥಾನಂ, ಕೋಟಿ ಸೂರ್ಯ ಸಮಪ್ರಭ, ಕೋಟಿ ಸೂರ್ಯರಿಗೆ ಸಮನಾಗಿ ಬೆಳಗಿದಂತವ. ತಂದೆಗೆ ವಿಜಯ, ವೀರ್ಯ. ಆದರೆ ಎದುರುಗಡೆ ನಿಂತು ಪೂರ್ತಿ ಮುಳುಗಾಕಿಸ್ಬಿಡುತ್ತೆ. ನೀನು ಆ ಭ್ರಮೆಲೆ ತೇಲುತ್ತಿದ್ರೆ. ನಂದೆ ಶುಕ್ರನು ಅಲ್ಲೇ ಇದ್ದ. ವಿಪರೀತ ವೈಭೋಗ, ವಿಪರೀತ ಮೋಹ, ವಿಪರೀತ ಮದಾಂಧ. ನನ್ನ ಮಾತು, ನನ್ನ ಆಲೋಚನೆ ಅಂತಕ್ಕಂಥದ್ದು ನಾವು ಇವತ್ತು ಆಗ್ತಿರೋದು ಅದೇ ಮಕ್ಕಳು. ಸೊ ರಾಹುಕೇತುಗಳನ್ನು ಅತಿ ವಿಶೇಷವಾಗಿ ನೋಡ್ತಾರೆ. ಎಲ್ಲಿದ್ದಾರೆ, ನಿಮ್ಮ ಜನ್ಮ ಜಾತಕದಲ್ಲಿ ಎಲ್ಲಿದ್ದಾರೆ, ಈಗಿಲ್ಲಿದ್ದಾರೆ, ಟ್ರಾನ್ಸಿಷನ್ ಅಂತ ರಾಹು ಕೂಡ ಈಸ್ ಕಮಿಂಗ್ ಔಟ್ ಆಫ್ ದಿ ಕ್ಲಚಸ್ ಆಫ್ ಬೃಹಸ್ಪತಿ. ನೆನಪಿಟ್ಟುಕೊಳ್ಳಿ, ದೇವರುಗಳಿಗೆ ಗುರು, ಎಲ್ಲಾ ದೇವರುಗಳಿಗೂ ಗುರು, ಎಲ್ಲಾ ಋಷಿಗಳಿಗೂ ಗುರು, ಎಲ್ಲ ವಿದ್ಯೆಗಳಿಗೂ ಗುರು ಬೃಹಸ್ಪತಿಯೇ ಗೈಡೆನ್ಸು, ವಿಸ್ಡಮ್, ಜೀವಾತ್ಮ.
ಅನ್ನತಕ್ಕಂಥದ್ದು ಹೇಳ್ತೇವೆ. ಆತನೊಬ್ಬನಿಗೆ ಮಾತ್ರ ರಾಹುಕೇತುವನ್ನ ಕಂಟ್ರೋಲ್ ಮಾಡೋ ತಾಕತ್ತಿರತಕ್ಕಂಥದ್ದು. ಅಲ್ಲಿ ನೋಡಿ, ಕೇತು ನಕ್ಷತ್ರದಲ್ಲಿ ಇದೆ, ಆದ್ರೆ ಅವರು ಉಲ್ಟಾ ಬರೋದು. ಆಟೋಮ್ಯಾಟಿಕಲಿ ಆ ಉಲ್ಟಾ ಫೋರ್ಸ್ ಅನ್ನ ತಡಿತಕ್ಕಂಥ ಶಕ್ತಿ ನೋಡಿ, ಆ ರಾಹುಕೇತು ಮಧ್ಯದಲ್ಲಿ ಗುರು ಕುಳಿತಿದ್ದಾನೆ. ಸೊ ಇದೇ ಒಂದು ಜೂನ್ 2ಕ್ಕೆ ಗುರು ಮೂಮೆಂಟ್ ಆಗ್ಬಿಡ್ತಾನೆ, ಕಡಗ ರಾಶಿಗೆ ಮೂಮೆಂಟ್ ಆಗ್ತಕ್ಕಂಥದ್ದು. ಪರಮಶಿವ ಸದಾಶಿವ ಪರಮಶಿವನಾಗಿ ನಿಂತ್ಕೊಳ್ತಕ್ಕಂಥದ್ದು, ಎಲ್ಲರಿಗೂ ಲೋಕ ಬೆಳಗತಕ್ಕಂಥದ್ದು ಆಗುತ್ತೆ. ಬಟ್ ರಾಹುವಿನ ಮೇಲೆ ದೃಷ್ಟಿ ಹೊಟ್ಟೋಗುತ್ತೆ, ವಿಜೃಂಭಿಸ್ಬಿಡ್ತಾನೆ ಅನ್ನೋ ಒಂದು ಭಯ, ಸ್ವಲ್ಪ ಎಚ್ಚರಿಕೆ ಹೇಳ್ತಿರ್ತಕ್ಕಂಥದ್ದು. ಈಗ ನೋಡಿ, ಈ ಒಂದು ವಿಜಯ್ ಪಕ್ಕದಲ್ಲಿ ದಳಪತಿ ಆ ಒಂದು ಲಗ್ನ ಓತಂತ ಹೇಳ್ತಾರೆ. ತಗೊಂಡಂತ ಸಂದರ್ಭ ಅಷ್ಟಮಿ ಯಾವತ್ತು, ಅಷ್ಟಮ ಚಂದ್ರ. ಅಲ್ಲೊಂದು ನಡೀತಿದೆ ಎಡವಟ್ಟುಗಳು ಆಲ್ರೆಡಿ. ಯಾವುದು CPI, CPM, ಇನ್ನೊಂದು ಯಾವುದು VMK ಏನೋ ಹೇಳ್ತಿದ್ದಾರೆ. ನಾವೇನಾದರೂ ನಮಗ ಒಪ್ಪಲ್ಲ, AIDMK ಅವ್ರಿಗೆ ನಿಮ್ಗೆ ಬಾಹ್ಯ ಸಪೋರ್ಟ್ ಕೊಟ್ಟಿದಾರಲ್ವಾ, ಅವ್ರಿಗೆ ಏನಾದ್ರೂ ಮಿನಿಸ್ಟರ್ ಪೋಸ್ಟ್ ಕೊಟ್ಟರೆ ನಾವು ಹೊರಗಡೆ ಹೋಗ್ತೀವಿ, ನಾವು ಸಪೋರ್ಟೇ ಕೊಡಲ್ಲ ಅನ್ನತಕ್ಕಂಥದ್ದು. ಅಷ್ಟಮಿ ಬಂದಿದೆ. ಅಷ್ಟಮದಲ್ಲಿ ಚಂದ್ರ ಎಲ್ಲಿ ಮನಃಶಾಂತಿಯಿಂದ ಇರಲಿಕ್ಕೆ ಬಿಡುತ್ತದೆ? ನಿರ್ಧಾರಗಳು, ಇನ್ನೊಂದು ಆ ವೇಗ, ಬೇರೆ ಬೇರೆ ವಿಪರೀತ ರಾಜಯೋಗವು ಕೂಡ ಇದರ ಮೇಲೆ ಪ್ರಭಾವ ಬೀರುತ್ತೆ. ವಿಪರೀತ ರಾಜಯೋಗ ಅಂತ ಹೇಳೋದಂದ್ರೆ ದಿಢೀರ್ ಅಂತ ಹೇಳ್ಬಿಟ್ಟು ದಿಢೀರ್ ಪದವಿಯೂ ಅಸ್ತಂಗತ, ಅದು ಕೂಡ ಉಂಟು. ಸೊ ಅಷ್ಟಮದ ಚಂದ್ರ ಕೆಡಿಸ್ಲೇಬೇಕು. ಅದರ ನಡುವೆ ನೋಡಿ, ತುಂಬಾ ಒಳ್ಳೆ ನಿರ್ಧಾರ ಯಾವುದೋ ಒಂದು ತಗೊಂಡಿದ್ದಾರೆ ಅಂತ, ಅದು ಎಷ್ಟು ಸತ್ಯ ಸುಳ್ಳು ಅಂತ ಗೊತ್ತಿಲ್ಲ. ಎಲ್ಲೇ ಲಂಚವಿದ್ದರೂ 1000 ರೂಪಾಯಿ ಲಂಚ ಅನ್ನತಕ್ಕಂಥ ಮಾತಿದ್ದರೆ ನಮಗೆ ಇನ್ಫಾರ್ಮ್ ಮಾಡಿ, 1 ಲಕ್ಷದವರೆಗೂ ನಿಮಗೆ ಬಹುಮಾನ ಕೊಡಲ್ಪಡುತ್ತದೆ. ಸರ್ಕಾರಿ ಮಟ್ಟದ ಯಾವುದೇ ಕಾರ್ಯ ಕೆಲಸ ಎಲ್ಲಾದರೂ ಸರಿ ಅಂತ. ಅದೇ ಸತ್ಯವೋ ಗೊತ್ತಿಲ್ಲ. ಅಕಸ್ಮಾತ್ ಸತ್ಯವಾಗಿದ್ದರೆ ಇಡೀ ದೇಶಕ್ಕಿದಾಗಬೇಕು. ಸರ್ಕಾರ ಮಟ್ಟದಲ್ಲಿ ನಡೆಯತಕ್ಕಂತ ಒಂದು ಬಹುದೊಡ್ಡ ಮೋಸಗಳು, ಲಂಚಗಳು, ದಗ ಖಂಡಿತ ಹೋಗುತ್ತೆ. ಅದ್ರಲ್ಲಿ ಒಂದು 60 to 70% ದೊಡ್ಡವರುಗಳಿಗೆ ಹೋಗೋದು. ಇವತ್ತು ನೋಡಿ, ಬೆಂಗಳೂರಲ್ಲಿ ಕಡಿಮೆ ಎಂದರು 2008 ಇಲ್ಲ 10ರಿಂದ 2025-26ರವರೆಗೂ 22-23 ಲಕ್ಷ ಮನೆಗಳಿಗೆ ಓಸಿ ಕೊಟ್ಟಿದ್ದಾರೆ. ಅದರಲ್ಲಿ 90 to 95% ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಒಂದು 40-50 ಸಾವಿರ ಕೋಟಿ ಹಗರಣ ಮಾಡಿಟ್ಟಿದ್ದಾರೆ. ಅಂದ್ರೆ ಬರೀ 4,500ದಿಂದ 4,700 ಮನೆಗಳಿಗೆ ಮಾತ್ರ ಓಸಿ ಕೊಟ್ಟಿದ್ದಾರೆ ಅನ್ನತಕ್ಕಂಥ ಭಾವ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಮಿಕ್ಕಿದೆಲ್ಲ ಡೂಪ್ಲಿಕೇಟು, ಕಳ್ಳ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ದುಡ್ಡು ತಿಂದುಬಿಟ್ಟಿದ್ದಾರೆ ಅನ್ನತಕ್ಕಂಥ ಒಂದು ಹಗರಣ ಹೊರಗಡೆ ಬಂದಿದೆ. ಅಲ್ಲಿ ನೋಡಿ, ಕುಜ ಕೇತು ಸಾರ, ರಾಹು ನೋಡೋದೆ 3, 7, 10. ಆ 3ನೇ ಭಾವದಿಂದ ಹಿಂದ್ಗಡೆಗೆ ನೋಡೋದು ಅವನು ಮೇಷರಾಶಿ ನೋಡ್ತಾನೆ. ಅಲ್ಲಿರೋ ಕುಜ ಯಾರು? ಸ್ವಂತ ಮನೆಗೆ ಬಂದಿದ್ದಾನೆ, ಕೇತು ನಕ್ಷತ್ರದಲ್ಲಿದ್ದಾನೆ. ಕೇತು ಯಾರ ಸಾರದಲ್ಲಿದ್ದಾನೆ? ಕೇತು ಸಾರದಲ್ಲೇ ಇದ್ದಾನೆ. ಕರೆಕ್ಟಾಗಿ ಲೋಕಾಯುಕ್ತದವರು ಇದನ್ನೇನಾದರೂ ತನಿಖೆ ಮಾಡಿ ಬಿಟ್ಟರೆ, ಹಿಡಿದುಕೊಂಡರೆ ಇದು ರಾಷ್ಟ್ರ ಮಟ್ಟದ ಹಗರಣ. ಎಲ್ಲಾ ಬಿಲ್ಡರ್ಗಳು ಕೊಟ್ಟಿರೋದೆ, ಕಳ್ಳತನ ಮಾಡಿ ಇಟ್ಕೊಂಡಿರೋದು. 10% ಫೀಸ್ ಕೂಡ ಗೌರ್ಮೆಂಟ್ಗೆ ಕಟ್ಟಿಲ್ಲ. ಎಷ್ಟು ದೊಡ್ಡ ದುಡ್ಡು, ನಮ್ಮ ದುಡ್ಡು. ಹಾಗಾದ್ರೆ ಇವರು ಮನೆಯ ಕ್ವಾಲಿಟಿಯಲ್ಲಿ, ಸುತ್ತಮುತ್ತಲ ವಿಚಾರದಲ್ಲಿ ಎಲ್ಲ ಮೋಸ. ನೋಡಿ, ರಾಹು ಕೇತು ನೀವು ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು, ದೊಡ್ಡ ಮನೆ ಆಗಿರ್ಬೇಕು, ದೊಡ್ಡ ವ್ಯವಸ್ಥೆ ಆಗಿರ್ಬೇಕು, ಇವ್ರುಗಳನ್ನ ಇನ್ನೊಂದು ಅಂತ ಒಪ್ಪಿರ್ತಕ್ಕಂಥ ಭಾವತ್ತಿಗೆ ಹೋಗಿರ್ತಕ್ಕಂಥದ್ದು ಇಲ್ಲೊಂದು ಉಲ್ಪಣವಾಗಿರ್ತಕ್ಕಂಥ ಒಂದು ದೊಡ್ಡದಾದಂಥ ಮುಚ್ಚಿಟ್ಟಿರುವ ಸತ್ಯ. ರಾಹು ಇಲ್ಯೂಷನ್, ಭ್ರಮೆ. ಇವರು ನಮ್ಮವರು ಕರೆಕ್ಟ್ ಆಗಿದ್ದಾರೆ ಅನ್ನತಕ್ಕಂಥದ್ದು. ಸೊ ಪ್ರತಿ ಡಿಪಾರ್ಟ್ಮೆಂಟ್ಗೆ ಈ ತರದ್ ನಮ್ಮ ಸರ್ಕಾರ ಕೂಡ 1000 ರೂಪಾಯಿ ಲಂಚ ತಗೋತಾರೆ ಅಂದ್ರೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇವೆ ವಿತ್ ವಿಡಿಯೋ, ಇನ್ನೊಂದು ಅನ್ನತಕ್ಕಂಥದ್ದು ತೆಗೆದಿಟ್ಟು ಕೂತ್ಕೊಂಡ್ರೆ ಎಲ್ಲಾದ್ರೂ ಭ್ರಷ್ಟಾಚಾರ ನಡೆಯುತ್ತಾ? ಈ ರಸ್ತೆ ಹಾಕೋದ್ರಿಂದ ಹಿಡಿದು ಒಂದು ಮಳೆಗೆ ಬೆಂಗಳೂರಾಗಿರೋ ಗತಿ ನೋಡಿ. ನೀವು ಬೆಂಗಳೂರು ಕಡೆ ಬಂದ್ ನೋಡಿ ಮಕ್ಕಳೇ, ನಮಗ್ ಗೊತ್ತಿಲ್ಲ ಬೆಂಗಳೂರು ಟ್ರಾಫಿಕ್ ಇವತ್ತು ಏನಾಗಿದೆ, ಇನ್ನೊಂದು ಏನಾಗಿದೆ, ಏನ್ ಕತೆ.
ಹೇಳಬಾರದು. ಅಲ್ಲಗದು ಏಕದು ಅಯ್ಯೋ, ಇಲ್ಲಿ ಕಸದ್ದೇ ಒಂದು ದೊಡ್ಡ ಹಗರಣ ಮಾಡಿಟ್ಟಿದ್ದಾರೆ. ಪ್ರತಿ ಕಿಲೋಗೆಷ್ಟು, ಪ್ರತಿ ಕಿಲೋಮೀಟರ್ಗೆಷ್ಟು, ಪ್ರತಿ ಕೆಜಿಗೆಷ್ಟು ಏನೇನೋ ಮಾಡಿಟ್ಟಿದ್ದಾರೆ. ಇದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ಬೋದು. ಇದಾರೆ, ಅವ್ರಿಗೆ ಬೇಕಿಲ್ಲ, ಒಟ್ನಲ್ಲಿ ಲೂಟಿ ಮಾಡ್ಲಿಕ್ಕೆ ಏನು ಎತ್ತ ಅಂತ ಹೇಳ್ಬಿಟ್ಟು ದೇವರನ್ನ ನಾವು ಪ್ರಾರ್ಥನೆ ಮಾಡಬೇಕು ಅಷ್ಟೇ. ಇಂಥದ್ದೊಂದು ಬಿಸಿಯಲ್ಲಿ ಬಿಸಿ ಅಂತ ಹೇಳ್ಬಿಟ್ಟು ಇಂಥದ್ದೊಂದು ನಿಬಂಧನೆಗಳನ್ನ ನಮ್ಮ ಸರ್ಕಾರಗಳು ವಿಶೇಷವಾಗಿ ಕಟ್ಟುಪಾಡಾಗಿ ಈ ತರದ ನಿಯಮಗಳೇನಾದ್ರೂ ತಂದು ಬಿಟ್ರು, 1000 ರೂಪಾಯಿ ಲಂಚ ಅಂದಿದ್ದೆ 1 ಲಕ್ಷ ರೂಪಾಯಿ ಬಹುಮಾನ. ಎಲ್ಲಾದ್ರೂ ಸರಿ, ಬ್ಯಾಂಕ್ ಇರ್ಬೋದು, BD ಆಫೀಸ್ ಅಂತೂ ಕೇಳಲೇಬೇಡಿ. ಆ BDನೇ ಫಸ್ಟ್ ತೆಗೆದಾಕ್ಬೇಕು. ಕುಜ ಕೇತು ಸಾರದಲ್ಲಲ್ವಾ? ಯಾರಾದ್ರೂ ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಕಷ್ಟಪಟ್ಟು ಮಾಡಿರ್ತಕ್ಕಂಥವ್ರಿಗೆ ನೀವು ಸಿಕ್ಕಿರುತ್ತಾ? ಯೋಚನೆ ಮಾಡಿ ನೋಡಿ. ಅವನು ಜನ್ಮ ಅಲದಾಡಬೇಕು. ಈ ತರದೆಲ್ಲ ನಡೀತಿದೆ ಮಕ್ಕಳು. ಸ್ವಲ್ಪ ಜಾಗರೂಕತೆ. ಮುಂಬರುವ ದಿನಗಳು ತುಂಬಾ ಕಠಿಣವಾಗಿರತಕ್ಕಂತ ಒಂದು ದಿನಗಳು. ತುಂಬಾ ಎಚ್ಚರಿಕೆ. ರಾಹು ಪ್ರಭಾವ, ಮೆಡಿಯಾ, ಗೋಬಿ ಮೆಡಿಯಾ ಇದೆಲ್ಲ ನಡೆಯುತ್ತೆ. ಅದು ಯಾರೋ ನಾರ್ವೆನಲ್ಲಿ ಒಬ್ಬ ರಿಪೋರ್ಟ್ರು, ಆಕೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ರಾತ್ರಿ ಫೇಮಸ್ ಆಗ್ತಾಳೆ. ಅಲ್ಲಿ ನಡೀತಿದ್ದಂತ ಸಭೆ ಬೇರೆ, ಸಮಾರಂಭ ಬೇರೆ, ಪ್ರಶ್ನೋತ್ತರ ಬೇರೆ. ಈಕೆ ತನ್ನದೇ ಒಂದು ಪರ್ಸನಲ್ ಪ್ರೊಪಗಂಡ ಇಟ್ಕೊಂಡು ಬಂದು ಒಂದೇ ರಾತ್ರಿಗೆ 27,000 ಜನ ಆಕೆಗೆ ಫಾಲೋವರ್ಸ್ ಆಗ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಒಂದೇ ದಿನ 800 ಜನ ಆಕೆಗೆ ಫಾಲೋವರ್ಸ್ ಇಲ್ಲ. ನೋಡಿ, ನಮ್ಮ ಕಾರ್ಯಕ್ರಮ, ಸ್ಪಿರಿಚುವಲ್ ಕಾರ್ಯಕ್ರಮ, ಹೆಚ್ಚು ಕಡಿಮೆ 3 ಲಕ್ಷ ಜನ ಇದ್ದಾರೆ. ಆಕೆಗೆ ಒಂದೇ ದಿನಕ್ಕೆ 27,000 ಜನ. ಓಹೋ ಆಹಾ ಅನ್ನತಕ್ಕಂಥದ್ದು ಒಂದು ಪ್ರೋಟೋಕಾಲ್ ಅಲ್ಲೇ ಇಲ್ಲ. ಏನ್ರಿ ನಾವು ಪ್ರಶ್ನೆ ಕೇಳ್ತಿದ್ರೆ ಹೋಗ್ತಿದ್ದೀರಿ ಅಂತ, ನೀವ್ ಏನೇನೋ ಪ್ರಶ್ನೆ ಕೇಳಕ್ ಇಲ್ಲಿ ಬಂದಿಲ್ಲ. ಅಲ್ಲಿ ಬಂದು ದೇಶಾಂತರದ, ಅಲ್ಲಿ ಒಂದು ದೇಶಗಳ ನಡುವಿನ ಒಂದು ಪ್ರೆಸ್ ಮೀಟ್ ಅಲ್ಲಿ ಇದ್ದಿದ್ದು ನಮ್ ದೊರೆನ ಅವಮಾನಿಸ್ಲಿಕ್ಕೆ. ಅಲ್ಲಿ ಹಿಂದ್ಗಡೆ ಕೂಡ ತುಂಬಾ ಈ ತರದ್ದು ಮಾಡ್ತಲೇ ಇರ್ತಾರೆ. ಬೇರೆ ಇನ್ನೇನು ಹುಡುಕ್ಲಿಕ್ಕೇನು ಇಲ್ವಲ್ಲ, ಈ ತರದೆಲ್ಲ ನಡೀತಿರುತ್ತೆ. ಅದು ಯಾರಾದರೂ ಅಷ್ಟೇ, ನಮ್ಮ ದೊರೆಯನ್ನ ಅವಮಾನಿಸಿದರೆ ಆ ಜಾಗದಲ್ಲಿ ಯಾರಿದ್ದರೂ ನಾವು ಒಪ್ಪತಕ್ಕಂಥದ್ದಲ್ಲ. ಅಷ್ಟೇ ನನ್ನ ಅಭಿಮತ. ಇರ್ಲಿ, ಇನ್ನಷ್ಟು ಮಾತಾಡೋಣ. ಈ ಅದೃಷ್ಟ, ದುರಾದೃಷ್ಟ ಹಾಗೂ ಈ ಒಂದು ಶನಿಯ ಗೋಚಾರ ಫಲದ ಬಗ್ಗೆ ಕೂಡ ಚಿಂತನೆ ಮಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಶನಿಯ ರೇವತಿ ನಕ್ಷತ್ರ ಗೋಚಾರ ಫಲ. ವಿಶೇಷವಾಗಿ ಕನ್ಯಾ ರಾಶಿಗೆ ಶನಿ 7ನೇ ಮನೇಲಿ ಕುಳಿತಿದ್ದಾನೆ. 7 ಒಂದಿದ್ದೆ ಕೊಡೋದು, ತಗೊಳ್ಳೋದು, ಲೈಫ್ ಪಾರ್ಟ್ನರು, ಪಾರ್ಟ್ನರ್ಶಿಪ್ಪು, ಫ್ರೆಂಡ್ಶಿಪ್ಪು, ವ್ಯವಹಾರದ ಮನೆ. ತುಂಬಾ ಜನಕ್ಕೆ ಗೊತ್ತಿಲ್ಲ, 10ನೇ ಮನೆಗೆ 10ನೇ ಸ್ಥಾನ. ನಿಮ್ಮ ಪ್ರೊಫೆಷನ್ ಅನ್ನೋದು 10ನೇ ಮನೆಗೆ ಬರುತ್ತೆ. ಹಾಗೆ ನಿಮ್ಮ ಭಾಗ್ಯಸ್ಥಾನಕ್ಕೆ ಲಾಭಸ್ಥಾನ, ನಿಮಗೆ ಅದೃಷ್ಟ ಅನ್ನೋದು ಇದೆಯಲ್ಲ, ಆ ಸ್ಥಾನದಿಂದ 7ನೇ ಮನೆ ಬಂದು ಲಾಭಸ್ಥಾನ. ನೋಡಿ, ತುಂಬಾ ಕೆದಕ್ತಾ ಹೋಗ್ಬೇಕಾಗುತ್ತೆ. ಭಾವಾಧಿಪತಿ
ಅದರ ಮುಖ್ಯ ಅಧಿಕಾರಿ ಹೇಗಿದ್ದಾನೆ, ಸಹಾಯಕ ಅಧಿಕಾರಿ ಹೇಗಿದ್ದಾನೆ, ಅವನಿಗೆ ಸಹಾಯಕ ಅಧಿಕಾರಿ ಯಾವ ಸ್ಥಾನದಲ್ಲಿದ್ದಾನೆ, ಇವುಗಳೆಲ್ಲ ನೋಡತಕ್ಕಂಥದ್ದಾಗುತ್ತೆ. ಸಾಮಾನ್ಯವಾಗಿ ಕನ್ಯಾ ರಾಶಿಯವ್ರು ಏನಕ್ಕೆ ಮುಂದಕ್ಕೆ ಹೋಗೋದಿಲ್ಲ, ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ದುಡುಕೋದಿಲ್ಲ ಅಂದ್ರೆ ಆ ಒಂದು 6ನೇ ಮನೆಯ ಒಂದು ಶನಿ ಹಾಗೂ ಪಂಚಮಾಧಿಪತಿ ಶನಿ ಇಬ್ರು ಇದ್ದಾರೆ. 6ನೇ ಮನೆ ಅಂತ ಹೇಳಿದ್ದೆ ಶತ್ರುಗಳು, ನಂಬಲ್ಲ, ಅದಕ್ಕೆ ಅವರು ದುಡುಕೋಲ್ಲ. ಅದಕ್ಕೆ ನಮ್ಗೆ ಏನೇ ಒಂದು ವ್ಯವಹಾರ ವ್ಯಾಪಾರ ಮಾಡೋದು, ಇನ್ವೆಸ್ಟ್ಮೆಂಟು, ತಗೊಳ್ಳೋದು, ಕೊಡೋದು, ಮಾಡೋದು, ಇವೆಲ್ಲವನ್ನ ಮಾಡಬೇಕು ಅಂತ ಹೇಳಿದ ಅಂದ್ರೆ 6ನೇ ಮನೆ ನೋಡ್ತಾರೆ. ಸೊ 6ನೇ ಮನೆಗೆ ಯಾರ ಅಧಿಪತಿ? ಕನ್ಯಾ ರಾಶಿಯವರಿಗೆ ಶನಿ. ಸೊ ಒಂಥರ ಅವರು ಏನ್ ಮಾಡಬೇಕು, 5ನೇ ಮನೆ ಬಂದು ಏನ್ ಗೊತ್ತಾ, ಮುಗ್ಧವಾಗಿ ನಂಬೋದು, ನಮ್ಮವರು ಧರ್ಮಸ್ಥಾನ ಅನ್ನತಕ್ಕಂಥದನ್ನ, ಪೂರ್ವ ಪುಣ್ಯದ ಧರ್ಮ, ಪೂರ್ವ ಜನ್ಮದ ಪುಣ್ಯ, ಯಾವುದೋ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಗಂಟು ಹೇಗಿದೆ, ಈ ಜನ್ಮಕ್ಕೆ ಅನುಭವಿಸ್ತಾನ, ಹೆಸರು ಪಡಿತಾನ, ಕೀರ್ತಿ ಪಡಿತಾನ, ಗೌರವ ಪಡಿತಾನ, ಇವೆಲ್ಲವನ್ನು ನೋಡಬೇಕು ಅನ್ನುವುದಾದರೆ ಪಂಚಮ ಸ್ಥಾನವನ್ನು ಬಹು ವಿಶೇಷವಾಗಿ ನೋಡ್ತಾರೆ. ಸೊ ಅಂಧ ಕನ್ಯಾ ರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶನಿ ಬ್ಯೂಟಿಫುಲ್. ನಿಮಗೆ 40ರ ಮೇಲೆ ಬಲ, 50ರ ಮೇಲೆ ಇನ್ನೊಂದು ಬಲ, 60ರ ಮೇಲೆ ಇನ್ನೊಂದು ಬಲ, ದಶಾಭುಕ್ತಿಗಳ ಮೇಲೆ ಪ್ಲೇ ಆಗ್ತಕ್ಕಂಥದ್ದಾಗುತ್ತೆ. ಸೊ ಅದೇ ರೀತಿ ಆ ಭಯಗಳು ಅನ್ನತಕ್ಕಂಥಕ್ಕೂ ಕೂಡ ಆ ಮಂದಗಮನ ಶನಿ 6ನೇ ಮನೆಗೆ ಅಧಿಪತಿ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೂ ಕೂಡ ಸ್ವಲ್ಪ ಪ್ರಿಕಾಷನ್ ಇಟ್ಕೋತೀರಿ, ಸೇಫ್ಟಿ ಇಟ್ಕೋತೀರಿ, ದುಮ್ಕೋದಿಲ್ಲ. PV ನರಸಿಂಹರಾವ್, ನೀವು ನಂಬಲ್ಲ, ಕನ್ಯಾ ಲಗ್ನವೇ. ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಕನ್ಯಾ ಲಗ್ನವೇ. ನೋಡಿ, ಕನ್ಯಾ ಲಗ್ನ ಈಸ್ ಎ ಕಿಂಗ್ ಮೇಕರ್ ಲಗ್ನ. ಬರೆದಿಟ್ಕೊಳ್ಳಿ, ಇವತ್ತು ಹೇಳಿರ್ತಾನೆ, ಯಾವುದೇ ಕಾರಣಕ್ಕೂ ಅಮಿತ್ ಶಾ ಪ್ರಧಾನಿ ಆಗೋಕ್ ಹೋಗಲ್ಲ. ಬಂದ್ರು ತಟ್ಟೆಲ್ ಬಂದ್ರು ಕೂಡ ಕಿಂಗ್ ಮೇಕರ್ ವಿಲ್ ಪ್ಲೇ ಕಿಂಗ್ ಮೇಕರ್ ಸ್ಥಾನವೇ ಅವ್ರು ತಗೊಳ್ಳೋದಿಲ್ಲ. ಅವ್ರಿಗಿದ್ರು ಕೂಡ ಹಿಂದ್ಗಡೆ ನಿಂತ್ಕೋತಾರೆ. ಚಾಣಕ್ಯನೇ, ಚಾಣಕ್ಯನೇ. ಕನ್ಯಾ ಲಗ್ನಕ್ಕೆ 6ನೇ ಮನೆ ಅಧಿಪತಿ ಯಾರು? ಶನಿ. ಯಾಕಪ್ಪ ಬೇಕಿತ್ತು ನಮ್ಗೆ ತಲೆನೋವು? PV ನರಸಿಂಹರಾವ್ ಹಾಗೆ ಎದ್ದಿತ್ತು. ಎಳ್ಕೊಂಡು ಬಂದು ಅವರಿಗೆ ಕೊಟ್ಟಿರತಕ್ಕಂತ ಒಂದು ಭಾವ. ಅಣ್ಣಾಮಲೈ ಅಂತ ನಾವು ಮಾಡ್ತೀವಲ್ವಾ, ಕರ್ನಾಟಕದ ಸಿಂಗಂ ಕನ್ಯಾ ಲಗ್ನವೇ. ನಂಬ್ತೀರಾ? ರಾಶಿ ಕಡಗರಾಶಿ ಆಶ್ಲೇಷ ನಕ್ಷತ್ರ, ಆದರೆ ಲಗ್ನ ಯಾವುದು? ಕನ್ಯಾ ಲಗ್ನ. ನೋಡಿ, ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಬಿಟ್ಟು, ನನಗೆ ಯಾಕೆ ಬೇಕಪ್ಪ ರಿಸ್ಕು, ಸುಮ್ಮನೆ ನೀವೇನೋ ಮಾಡಿ ಇಟ್ಕೊಂಡಿದ್ರಿ, ಏನೋ ಮಾಡ್ಕೋ ಹೋಗ್ರಿ ಅನ್ನೋ ಒಂದು ರೀತಿನಲ್ಲಿ ಹಿಂದಕ್ಕೆ ಜರಬಿಟ್ರು. ನಾನು ಎಲೆಕ್ಷನ್ ನಿಲ್ಲಲ್ಲ, ಬಟ್ ಸಪೋರ್ಟ್ ಮಾಡ್ತೇನೆ, ಓಡಾಡ್ತೇನೆ, ಪಕ್ಷದಲ್ಲೇ ಇರ್ತೇನೆ. ನೋಡಿ, ಪಟಪಟ ಅಂತ ಮಾತಾಡುವಂತ ಒಂದು ಆತ್ಮಕಾರಕ ಸೂರ್ಯನ ಭಾವ ಅಣ್ಣಾಮಲೈ ಅವರು. ತಣ್ಣಂತ ವಿತ್ ಸ್ಟೇಟ್ಮೆಂಟ್, ವಿತ್ ಡೇಟಾ ಇಟ್ಕೊಂಡು ಮಾತಾಡ್ತಾರೆ. ಕನ್ಯಾ ರಾಶಿ ಕನ್ಯಾ ಲಗ್ನದವರು ಪ್ರೂಫ್ ಇಟ್ಕೊಂಡೇ ಮಾತಾಡೋದು, ನೆನ್ಪಿಟ್ಕೊಂಡು. ಅವರು ಮಾತಾಡ್ತಾರೆ ಅಂದ್ರೆ ನಾವು ಬಾಯಿ ಮುಚ್ಕೊಂಡು ಕೇಳಬೇಕು. ಇನ್ನು ಮಿಥುನ್ ರಾಶಿಯವರಾದ್ರೂ ಓದ್ರು ಬಿಡ್ತಾರೆ, ಯಾಕಂದ್ರೆ 2ನೇ ಮನೆ ಒಂದು ಚಂದ್ರ, ಇವ್ರ ಹಂಗಲ್ಲ. 12ನೇ ಮನೆ ಒಂದು ಸೂರ್ಯ, 11ನೇ ಮನೆ ಒಂದು ಚಂದ್ರ. ವಿತ್ ದ ಸ್ಟೇಟ್ಮೆಂಟ್, ಹೌದು ಅಲ್ವೋ ಕೇಳಿ. ಯಾರಾದ್ರೂ ಕನ್ಯಾ ರಾಶಿಯವರು ನಿಮ್ಮ ಮನೆಯಲ್ಲಿ ಇದ್ರು ಅಂದ್ರೆ ಅವ್ರ ಹತ್ರ ಸಿಕ್ಕಾಕೊಂಡ್ರಿ ಅಂದ್ರೆ ನಂಬರ್ 1 CBI ಆಫೀಸರ್ ಅವರು. ದೇ ಕಮ್ ಬ್ಯಾಕ್ ಸ್ಟ್ರಾಂಗ್ಲಿ ಇನ್ ಸಚ್ ಎ ವೇ. ದುಡುಕು ಬುದ್ಧಿ ಬರೋಲ್ಲ, ಹಿಟ್ ಅಂಡ್ ರನ್ ಬರೋದಿಲ್ಲ. ಹೊಡೆದ್ರೆ ಮಾತ್ರ ಮಾತಲ್ಲೇ ಹೊಡೆದಿರ್ತಾರೆ. ವಿತ್ ದ ಡೇಟಾ, ಸೆಕ್ಯೂರಿಟಿ, ಸೇಫ್ಟಿ ಎಲ್ಲ ಇಟ್ಕೊಂಡು ಜೋಡಿಸ್ಕೊಂಡು ಹಿಂಗೆ ಇಟ್ಕೊಂಡು ಕೊಡ್ತಕ್ಕಂತ ಒಂದು ಮಾತು. ಸೊ ಅಂಥದ್ದು ನೋಡಿ, ಇವರು ಯೋಚನೆ ಮಾಡಿದ್ರು, ಇವ್ರ ಟೈಅಪ್ಗಳು ಇನ್ನೊಂದು ಸುಮ್ಮನೆ ಯಾಕೆ, ನಂಗೇನು ಬೇಡ. ಕನ್ಯಾ ಲಗ್ನ ಕನ್ಫ್ಯೂಷನ್ ಲಗ್ನ, ಯಾವ ಕನ್ಫ್ಯೂಷನ್ ಬೇಡ. ಹುಟ್ಟಿರೋ ನಕ್ಷತ್ರನು ಕನ್ಫ್ಯೂಷನ್ ರಾಶಿ, ಆಶ್ಲೇಷ ನಕ್ಷತ್ರ, ಕಡಗ ರಾಶಿ. ನೋಡಿ, ಸಪ್ತಮದಲ್ಲಿ ಶನಿ. ನೀವು ಗಮನಿಸಿ ನೋಡಿ, ಕನ್ಯಾ ಲಗ್ನಕ್ಕೆ ಅಷ್ಟಮದಲ್ಲಿ ಈಗ ಕುಜ ಕೇತು, ಸಪ್ತಮದಲ್ಲಿ ಬಾಧಕಾಧಿಪತಿ ಶನಿ. ಎಲ್ಲ ಕನ್ಫ್ಯೂಷನ್ಗಳೇ. ದೇಶದ ಗೃಹ ಮಂತ್ರಿಗೆ ಕೆಲವೊಂದು ಡಿಸಿಷನ್ಸ್ ಅಲ್ಲಿ. ಕನ್ಯಾ ಲಗ್ನ ಇವರದ್ದು ಕೂಡ ಗಮನಿಸಿ ನೋಡಿ, ಆ ಡಿಸ್ಟರ್ಬೆನ್ಸ್ಗಳು ಬರ್ತವೆ. ದಟ್ ಇಸ್ ದೇರ್. PV ನರಸಿಂಹರಾವ್ ಅವರು ಮೆಂಟರ್ ಆಗಿರುವವರೆಗೂ he was a genius.
ಜೀನಿಯಸ್. ಆದರೆ ಬೇಡ ಅಂದ್ರೂ ಕೂಡ ಪ್ರಧಾನಮಂತ್ರಿ ಪಟ್ಟವನ್ನ ಕರೆದು ಒಪ್ಸಿ ನೀವು ಮಾಡಿ ಅಂದ್ರು. ಸೊ ನಾಯಕ ಆದ ಮೇಲೆ ಕೆಲವೊಂದು ನಿರ್ಧಾರಗಳು ಪಕ್ಷಾತೀತವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಎಲ್ಲೋ ಒಂದಾಯ್ತು, ಅವರನ್ನ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ನಿಮಗೆ ಗೊತ್ತಿದೆ. ಆಗಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತೇವೆ, ಏನಾಗಬೇಕಾಗಿರೋದು. ಸೊ ಅಂತ ಒಂದು ಕನ್ಯಾ ರಾಶಿಗೆ ನೀವು ಅದಕ್ಕೆ ಮುಂದಕ್ಕೆ ಹೋಗ್ಬೇಕು ಅಂದ್ರೆ 10 ಬಾರಿ ಯೋಚನೆ ಮಾಡ್ತೀರಿ, ಅಲ್ಲೊಂದು ತಡಬಡಾಯಿಸ್ಬಿಡ್ತೀರಿ. ಅಂತವನು 7ನೇ ಮನೆಯಲ್ಲಿ ಕೂತಿದ್ದಾನೆ. ಸೊ ದೇರ್ ಇಸ್ ಎ ಥ್ರೆಟ್. ಅದಕ್ಕೆ ಮುಂದಕ್ಕೆ ಹೋಗ್ತಿಲ್ಲ. ನೀವು ಅಂದ್ಕೊಂಡಿರೋ ಎಷ್ಟೋ ಕಾರ್ಯಗಳು, ಕೆಲಸಗಳು, ಕಾಂಟ್ಯಾಕ್ಟ್ಗಳು, ರಾಜಕೀಯ ಇಚ್ಛಾಶಕ್ತಿಗಳು, ಪ್ಲಾನ್ಗಳು, ಪೊಸಿಷನ್ಗಳು, ಇವೆಲ್ಲ ಏನೇನೋ ಇದೆ ಕನ್ಯಾ ರಾಶಿಯವರಿಗೆ. ಏನು ಮಾಡಿದರೂ ಲಾಸ್ಟ್ 2.5 years ಇಂದ ಯು ಬಿನ್ ಗಾಟ್ ಸ್ಟಕ್ ಅಪ್. ಆದರೆ ಈಗ ಶನಿ ಬುಧನ ನಕ್ಷತ್ರದಲ್ಲಿದ್ದಾನೆ. ಬುಧ ಕೃತಿಕಾ ನಕ್ಷತ್ರದಲ್ಲಿ ಬ್ಯೂಟಿಫುಲಿ ಸೆಟ್ಟಿಂಗ್. ಖಂಡಿತ ಹೇಳ್ತಾನೆ, ನಿಮಗೆ ತುಂಬ ವೇಗವಾಗಿ ಬದುಕು ಕಟ್ಟಿಸ್ತಕ್ಕಂಥದ್ದಾಗುತ್ತೆ. ನಿಮ್ಮ ವ್ಯವಹಾರಗಳು, ಕೆಲಸಗಳು, ನಿಮ್ಮ ಚುರುಕುತನ. ಕುಜ ನೋಡಿ, ಇದ್ರ ಮೂವ್ಮೆಂಟ್ ಆಗ್ಬೇಕಾದಾಗ ಹಾಗೆ ಬ್ಲಾಕ್ ಆಗಿ ಕೂತು ಬಿಟ್ಟಿದ್ದಾನೆ. ಗುರು ಬೇರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮೂವ್ಮೆಂಟ್ ಆಗ್ತಾನೆ. ರಾಹುವನ್ನ ಕಟ್ಟಾಕಿಟ್ಟಿತ್ತಲ್ವಾ, ಸೊ ಕೆಲವೊಂದು ವಿಘ್ನಗಳು, ತೊಂದರೆಗಳು. ರಾಹು ನಿಮಗೆ ಮಿತ್ರ, ನೆನ್ಪಿಟ್ಕೊಳ್ಳಿ. ಬುಧನಿಗೆ ಆ ಶಾರ್ಪ್ ಮೈಂಡ್ಗೆ ಪಕ್ಕದಲ್ಲಿ ಒಬ್ಬ ಬಲಶಾಲಿ ಸೇನಾಪತಿ ಪಕ್ಕದಲ್ಲಿ ಇದ್ಬಿಟ್ರೆ, ಒಬ್ಬ ಬುದ್ಧಿವಂತ, ಒಬ್ಬ ಮಹಾಶಕ್ತಿವಂತ ಸೇರಿಕೊಂಡು ಬಿಟ್ಟರೆ ಅದು ಬೇರೆನೇ ಲೆಕ್ಕ. ಅಸಾಧ್ಯ ಲೆಕ್ಕ, ಅಪರಿಮಿತ ಲೆಕ್ಕ. ಅಂತ ಒಂದು ರಾಹು ವಿಪರೀತ ಬಲಶಾಲಿಯನ್ನ ಗುರು ನೋಡ್ತಾ ಲಾಕ್ ಮಾಡಿಟ್ಟಿತ್ತು. ತಿಣಕ್ಲಾಡ್ತಿದ್ರಿ ಕೆಲವೊಂದು ವಿಚಾರಗಳಲ್ಲಿ. ರಾಹುವತ್ ಶನಿ, ಕುಜವತ್ ಕೇತು ಅಂತಕ್ಕಂಥದ್ದು ಹೇಳ್ತವೆ. 100% ಹೇಳ್ತಾನೆ. ಬಿಲ್ಡರ್ಸ್ ಆಗಿದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಪ್ರಾಪರ್ಟಿ ಡೆವಲಪ್ಮೆಂಟ್ ಅಲ್ಲಿ ಇದ್ದೀರಾ, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ಈ ತರದ ವೃತ್ತಿ, ಉದ್ಯೋಗ, ವ್ಯವಹಾರಗಳು, ಕನ್ಸಲ್ಟೆಂಟ್, ಕಲಾ ಮಾಧ್ಯಮ, ಬ್ಯೂಟಿಫುಲ್ ಆಗಿ ನಿಮಗೊಂದು ಆ ಕ್ಲಚ್ ಬಿಡುಗಡೆ ಆಗತಕ್ಕಂಥದ್ದಾಗುತ್ತೆ 100%. ಅದರಲ್ಲೂ ಗುರು ಬೇರೆ 11ನೇ ಮನೆಗೆ ಬಂದು ನಿಮ್ಮ ಶನಿ ಮಂದಗಮನ ಏನು ಈ ಕೂತಿದ್ನಲ್ಲ ಅವನ ಮೇಲೆ ಹಿಂಗ್ ನೋಡ್ತಾರೆ ಗುರು. ಒಳ್ಳೆಯವನ ದೃಷ್ಟಿ, ಜೀವಕಾರಕ. ಗುರು ಯಾವುದನ್ನೆಲ್ಲ ನೋಡುತ್ತೋ ಅಲ್ಲಿ ಜೀವ ಬರುತ್ತೆ, ನೆನಪಿಟ್ಟುಕೊಳ್ಳಿ. ಯಾರಾದರೂ ಸರಿಯೇ, ಗುರುವಿಗೆ ಯಾರೂ ಶತ್ರುಗಳಿಲ್ಲ. ಕೆಲವರಿಗೆ ಶತ್ರು ಆಗಬಹುದು, ಕೆಲವರಿಗೆ ನೀಚ ಆಗಬಹುದು, ಅದು ಬೇರೆ. ಅವ್ರು ಅಂದ್ಕೊಳ್ಳೋದು, ಗುರು ಅಂದ್ಕೊಳ್ಳಲ್ಲ. ಗುರು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಎಲ್ಲರ ಯಾರ ಮೇಲೆ ಎಲ್ಲ ದೃಷ್ಟಿ. ಅದಕ್ಕೆ ಗುರುವಿಗೆ ಒಂದು ಮಾತಿದೆ, ಜೀವಕಾರಕ ಅನ್ನತಕ್ಕಂಥದ್ದು. ಆತ್ಮಕಾರಕ ಬೇರೆ. ಆತ್ಮ ಇದೆ, ಎಲ್ರೊಳಗಡೆನೂ ಆತ್ಮ ಇರುತ್ತೆ. ಒಳ್ಳೆ ಜೀವಿ ಕಣೋ, ಒಳ್ಳೆ ಜೀವ ಕಣೋ ಅಂತೀವಲ್ಲ, ಅದು ಗುರು. ಅರ್ಥ ಆಯ್ತು ಅಂತ ಅನ್ಕೋತಾನೆ. ಎಲ್ಲರೊಳಗಡೆ ಆತ್ಮ ಇದಪ್ಪ, ಉಸಿರಿದೆ. ಅವಂದು ಒಂದು ಬದುಕ ಬರ್ತಾವ್ ನೋಡಲು ಅವನು ಅಂತ ಹೇಳ್ತ. ಅದೇ ಯಾರು? ಪುಣ್ಯಾತ್ಮನಪ್ಪ. ಯಾರೆತ್ತು ಜೀವವೋ ನೋಡಿ, ಈ ಮಾತು ಬರುತ್ತೆ. ಗುರುವಿನ ಒಂದು ಪ್ರಭಾವ. ಸೊ 100% ಹೇಳ್ತಾನೆ. ಆಲ್ರೆಡಿ ದೋಸ್ ಸಿಂಟಮ್ಸ್, ಸಿಗ್ನೇಚರ್ ಸಣ್ಣದಾಗಿ ಒಂದು ಮೂವ್ಮೆಂಟ್, ಒಂದು 10-15 ದಿನದಿಂದಲೇ ಕದಲಿಕ್ಕೆ ಶುರು ಆಗಿರತಕ್ಕಂಥದ್ದು ಖಂಡಿತ ಒಳ್ಳೇದಾಗುತ್ತೆ. ಅದು ಬುಧ ಬೇರೆ ಆತ್ಮಕಾರಕನ ಪ್ರಭಾವದಲ್ಲಿ ಭಾಗ್ಯದಲ್ಲಿರತಕ್ಕಂಥದ್ದು. ಈ ಶನಿಯ ಒಂದು ಬದಲಾವಣಾ ನಕ್ಷತ್ರ ಖಂಡಿತ ಇನ್ನಷ್ಟು ವೇಗವಾಗಿ ತಂದು ಕೊಡತಕ್ಕಂಥದ್ದಾಗುತ್ತೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಆರೋಗ್ಯ ಪರವಾಗಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಶನಿ ಮಂದಗಮನ, ಸ್ವಲ್ಪ ಆಯಿಲು, ಫುಡ್ಡಿ, ಸಿಕ್ಕಾಪಟ್ಟೆ ಫುಡ್ಡಿ ಆಗ್ಬಿಡ್ತೀರ ನೋಡ್ಕೊಂಡು. ಸ್ವಲ್ಪ ನಿದ್ದೆ ತಪ್ಪುತ್ತೆ. ಎರಡನೇದು ಕುಜ ಕೇತು ಸಾರದಲ್ಲಿರೋದ್ರಿಂದ ಒಂದು ಭೂಮಿದೊಂದು ತಕರಾರುಗಳು, ಎಳೆದಾಟಗಳು, ಒದ್ದಾಟಗಳು ಇದೆಲ್ಲ ಇದೆ. ಬಟ್ ಗುರುದೃಷ್ಟಿ ಬೀಳುತ್ತಿದ್ದ ಹಾಗೆಯೇ ಒಂದು ಅದ್ಭುತವಾದ ಶಕ್ತಿ ನಿಮಗೆ ಕಾಣಿಸ್ತಕ್ಕಂಥದ್ದಾಗುತ್ತೆ. ನಿಮ್ಮ ಪಂಚಮ ಸ್ಥಾನ, ನಿಮ್ಮ ಸಪ್ತಮ ಸ್ಥಾನ, ನಿಮ್ಮ ವಿಕ್ರಮ ಸ್ಥಾನ, ವಿಜಯ ಸ್ಥಾನ. ಆಮೇಲೆ ಶನಿ ಬುಧನ ಸಾರದಿಂದಲೇ ನಿಮ್ಮ ಮನೆಯನ್ನ ನೋಡ್ತಾನೆ. ದಟ್ ಈಸ್ ಒನ್ ಮೋರ್ ಸ್ಟ್ರೆಂತ್, ದಿಗ್ಬಲವಾಗಿ ನಿಂತುಕೊಳ್ಳತಕ್ಕಂಥದ್ದು ಆಗ್ಬಿಡುತ್ತೆ. ರಾಹು ವಿಲ್ ಗಿವ್ ಎನಾರ್ಮಸ್ ಪವರ್. ಎಂಥದನ್ನು ಬೇಕಾದ್ರೂ ನಿಲ್ಲಿಸ್ಕೊಳ್ತಕ್ಕಂಥದ್ದು. ರಾಜಕೀಯದಲ್ಲಿದ್ರಿ, ರಾಜಕೀಯ ಕಾಂಟ್ಯಾಕ್ಟ್ಸ್ ಅಲ್ಲಿದ್ರಿ, 100% ನಿಮಗೊಂದು ತುಂಬಾ
ಒಂದು ದೊಡ್ಡ ಮಟ್ಟದ ಒಂದು ಸ್ಥಾನವನ್ನ ನೀವು ನಿರೀಕ್ಷಿಸಬಹುದು. ರಾಜಕೀಯದಲ್ಲಿದ್ರೆ, ಗೌರ್ಮೆಂಟ್ ಅಲ್ಲಿದ್ರೆ, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ಕೆಲಸಗಳು, ಗೌರ್ಮೆಂಟ್ ವ್ಯವಹಾರಗಳು, ಇವೆಲ್ಲವನ್ನು ನೋಡ್ತಕ್ಕಂಥ ಒಂದು ಪರಿಪೂರ್ಣ ಛಾಯೆಯನ್ನ ಕನ್ಯಾ ರಾಶಿಯವರಿಗೆ ದಯಪಾಲಿಸ್ತಕ್ಕಂಥದ್ದಾಗುತ್ತೆ. ಶನಿಯ ಬುಧನ ಸಾರ, ಆಕಸ್ಮಿಕ ಭೂಲಾಭ. ಭ್ರಾತೃಗಳ ಕಡೆ ಒಂದ್ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಆದ್ರೂ ಸ್ವಲ್ಪ ಭಯದಲ್ಲಿ ಇರ್ತೀರಿ, ಮಂದಗಮನ ಅಲ್ವಾ, ಎಷ್ಟೇ ಆದ್ರೂ ಏನು ಮಾಡ್ತಾನೋ, ಎತ್ತು ಮಾಡ್ತಾನೋ, ಹೇಗಿರ್ತಾನೋ, ಖಂಡಿತ ಏನೂ ಆಗೋದಿಲ್ಲ. ಭಾಗ್ಯಸ್ಥಾನವನ್ನ ಶನಿ 3ನೇ ಭಾವದಿಂದ ನೋಡ್ತಾನೆ, 10ನೇ ಭಾವದಿಂದ ನಿಮ್ಮ ಸುಖ ಭಾವವನ್ನ ಬುಧನ ಸಾಂಗತ್ಯದಿಂದ ನೋಡ್ತಾನೆ ಸಾರದಲ್ಲಿ, ನಿಮ್ಮನ್ನು ನೋಡ್ತಕ್ಕಂಥದ್ದಾಗುತ್ತೆ. ಸೊ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸು, ಚೇತರಿಕೆ, ಮಕ್ಕಳು, ಮನೆ, ಕುಟುಂಬ, ಆನಂದ, ಇವೆಲ್ಲವನ್ನು ನೋಡತಕ್ಕಂಥ ಒಂದು ಬ್ಯೂಟಿಫುಲ್ ಜರ್ನಿ ಟಿಲ್ ಅಕ್ಟೋಬರ್ 17. ಕಡಿಮೆ ಅಂದ್ರೂ ಜನವರಿ 1ನೇ ತಾರೀಕುವರೆಗೂ, ನವೆಂಬರ್ 1ನೇ ತಾರೀಕಿನವರೆಗೂ. ಗುರು ಆಗ ಬದಲಾಗಿ ಸಿಂಹಸ್ಥ ಗುರುವಾಗಿ ಬರ್ತಾನೆ. ಸ್ವಲ್ಪ ಎಚ್ಚರಿಕೆ. 12ನೇ ಮನೆಗೆ ಸುಖಾಧಿಪತಿ 12, ಸಪ್ತಮಾಧಿಪತಿ 12. ಆಗ ಹೇಳ್ತಾನೆ ಗುರು 12ನೇ ಮನೆಗೆ ಬಂದ್ರೆ ಒಳ್ಳೇದ ಕೆಟ್ಟದ್ದ. ಅದರಲ್ಲೂ ಬರತಕ್ಕಂಥದ್ದು ವಿಶೇಷವಾಗಿ ಮಕಾ ನಕ್ಷತ್ರ ಸಾರ, ಅಲ್ಲೊಂದು ವಿಸ್ಮಯ ಉಂಟು. ಪುಪಾ ನಕ್ಷತ್ರ ಸಾರ, ಉತ್ತರ ನಕ್ಷತ್ರ ಸಾರ, ಶುಕ್ರನ್ ನಕ್ಷತ್ರ, ಸೂರ್ಯನ ನಕ್ಷತ್ರ, ಕೇತು ನಕ್ಷತ್ರ ಸಾರದಲ್ಲಿ ಬರುತ್ತೆ. ಒಂದು ಹ್ಯಾಪಿ ಜರ್ನಿ ಇದೆ, ಅಲ್ಲೆಲ್ಲ ಮಾತಾಡ್ತಾನೆ. ಆಯ್ತು, ಒಳ್ಳೇದಾಗ್ಲಿ, ಏನು ಯೋಚನೆ ಮಾಡ್ತಕ್ಕಂಥದ್ದೇನು ಇಲ್ಲ. ಸಣ್ಣದಾಗಿ ಸುಬ್ರಹ್ಮಣ್ಯರ ಆರಾಧನೆ, ಸುಬ್ರಹ್ಮಣ್ಯರ ದರ್ಶನ ಗುಹ್ಯ ಅಂತ ಹೇಳ್ತೇವೆ. ಗುಹ್ಯನ ದರ್ಶನ ಮಾಡಬೇಕು. ಗುಹ್ಯ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯರಿಗೆ ಇನ್ನೊಂದು ಹೆಸರು, ಗುಪ್ತವಾಗಿರತಕ್ಕಂಥ ಶಕ್ತಿ. ಅಷ್ಟಮದಲ್ಲಿ ಕುಜ ಕೇತು ಸಾರದಲ್ಲಿದ್ದಾವಲ್ವಾ, ಸೊ ಆತನ ದರ್ಶನ ಮಾಡಿ. ಎಲ್ಲೋ ಒಂದು ಕೊರತೆ ಅನ್ಸುತ್ತೆ, ಎಲ್ಲೋ ಒಂದು ಸಣ್ಣದಾಗಿ ಕಡಿಮೆ ಆಗಿದೆ, ಇನ್ನೇನೋ ಬೇಕಿತ್ತು ಅಂತ ಹುಡುಕಿಸುತ್ತೆ. ಎಲ್ಲ ಇದ್ರೂ ಇನ್ನೇನೋ ಜ್ಞಾನದ ಕಡೆ, ಜ್ಞಾನಕ್ಕೆ ಜ್ಞಾನ ಸ್ವರೂಪ, ಜ್ಞಾನಾನಂದ ಸ್ವರೂಪ ಕಾಳಹಸ್ತೇಶ್ವರ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಒಮ್ಮೆ ಅಲ್ಲಿ ಜ್ಞಾನ ಪ್ರಸನ್ನಾಂಬಿಕಾ ದೇವಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ತುಂಬ ವಿಸ್ಮಯ ಆಗ್ತಕ್ಕಂಥದ್ದಾಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ, ನಮ್ಮ ಪ್ರಸನ್ನ ಸುಬ್ರಹ್ಮಣ್ಯ, ನಮ್ಮ ಘಾಟಿ ಸುಬ್ರಹ್ಮಣ್ಯ. ಗುರು ಬೇರೆ ಮೂವ್ಮೆಂಟ್ ಆಗ್ತಿರೋದ್ರಿಂದ ವಿದುರಾಶ್ವತ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಇನ್ನಷ್ಟು ಒಳ್ಳೆಯದು. ಪಂಚಮ ಸ್ಥಾನವನ್ನ ನೋಡುತ್ತೆ. ತುಂಬಾ ಒಂದು ಒಳ್ಳೆ ದೊಡ್ಡ ಧನಲಾಭವನ್ನ, ಗೌರವವನ್ನ, ಹೆಸರನ್ನ, ಕೀರ್ತಿಯನ್ನ, ಸ್ಥಾನವನ್ನ. ಗುರು 11ನೇ ಮನೆಗೆ ಬಂದ್ರೆ ಅಧಿಕಾರಿ, MP, ಮಂತ್ರಿ, ಈ ತರದೆಲ್ಲ ಮಿನಿಮಮ್ ಬರ್ಬೇಕು. ಸ್ಥಾನ ಹುಡ್ಕೊಂಡು ಬರುತ್ತೆ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಪುನರ್ವಸು ನಕ್ಷತ್ರ, ರಾಮನ್ ನಕ್ಷತ್ರ, ಗುರುವಿನ ಸಾರ. ಮೇಷರಾಶಿ. ಚಂದ್ರ ಗುರುಸಾರದಲ್ಲಿದ್ದು ಗುರು ಮಿಥುನದಲ್ಲಿದ್ದಾನೆ, ತೊಂದರೆ ಏನಿಲ್ಲ. ಗುರು 3ನೇ ಮನೆಯಲ್ಲಿರೋದು ಒಂದು ರೀತಿ ಕಮ್ಯುನಿಕೇಶನ್ಸ್ಗೆ ಅಡ್ಡಿ ಮಾಡಿಸುತ್ತೆ. ಏನಾದರೂ ಕಮ್ಯುನಿಕೇಶನ್ಸ್ ಲಫಡ ಮಾಡಿಟ್ಕೊಬಿಡ್ತೀರಿ, ಸ್ವಲ್ಪ ಜಾಗ್ರತೆ. ಏನೋ ಮಾತಾಡ್ಬಿಡ್ತಾರೆ, ಎಲ್ಲೇನು ಮಾತಾಡಬೇಕು, ಎಲ್ಲೇನು ಮಾತಾಡಬಾರದು,
ಜೀವಕಾರಕ, ವಿಸ್ಡಮ್ ಕಾರಕ, ಜ್ಞಾನಕಾರಕ ಅಂತ ಹೇಳ್ತಾರೆ. ಕಾರಕೋ ಕಾರಕ ಭಾವನಾಸ್ತಿಯಾಗಿ ಆ ಗುರು ಅಲ್ಲಿ ಕೂತಿದ್ದಾನೆ. ಖಂಡಿತ ಮಾತನಾಡಬಾರದ್ದು ಮಾತನಾಡತಕ್ಕಂಥ ಒಂದು ಪ್ರಮೇಯ ಉಂಟು ಮಾಡತಕ್ಕಂಥದ್ದಾಗುತ್ತೆ. ತುಂಬಾ ದೊಡ್ಡ ದೊಡ್ಡ ಮಟ್ಟದ ಕೆಲಸ ಕಾರ್ಯ ಉದ್ಯೋಗ ಅಧಿಕಾರ ಸ್ಥಾನ ಇವುಗಳಲ್ಲಿದ್ರೆ ಮಾತು ಬೆಳ್ಳಿ, ಮೌನ ಬಂಗಾರ. ಇವತ್ತು ಎಷ್ಟು ಮೌನವಾಗಿರ್ತೀರೋ ಅಷ್ಟು ಒಳ್ಳೇದು. ನೀವಾಯ್ತು, ನಿಮ್ಮ ಕೆಲಸ ಆಯ್ತು. ಮೆಡಿಕಲ್ ಲೈನ್ ಅಲ್ಲಿ ಇರೋರಿಗೆ ಒಂದು ಅದ್ಭುತವಾದಂತಹ ಒಂದು ದಿನ. ವೃಷಭ ರಾಶಿ, ಗುರು 2ನೇ ಮನೆ, ಚಂದ್ರ 3ನೇ ಮನೆ. ತಪ್ಪು ಮಾಹಿತಿಗಳನ್ನ ಕೆಲವರು ನಿಮ್ ತಲೆಗೆ ತುಂಬ್ತಾರೆ. ಮನೆಯವ್ರ ಬಗ್ಗೆ, ಕುಟುಂಬದವ್ರ ಬಗ್ಗೆ, ಹತ್ತಿರದವರ ಬಗ್ಗೆ, ಸುತ್ತಮುತ್ತಲಿನವರ ಬಗ್ಗೆ ಎಲ್ಲೋ ಒಂದು ಭಿನ್ನಾಭಿಪ್ರಾಯಗಳು ಎದ್ದು ಕಾಣಿಸ್ತಕ್ಕಂಥದ್ದಾಗುತ್ತೆ. ಕುಟುಂಬದ ವಿಚಾರ, ಹತ್ತಿರದವರ ವಿಚಾರ. ನಮ್ಮವ್ರ ತಾನೇ ನಮಗೆ ದೇವರು ಬಲ ಕೊಟ್ಟಿರೋದು ಅವ್ರು ಒಳ್ಳೇದು ಕೆಟ್ಟದ್ದು ಹೇಳೋದಕ್ಕಲ್ಲ. ಸುಮ್ಮನಿರೋದು, ಇರ್ಲಿ ಬಿಡೋ ಆಗುತ್ತೆ. ನಮ್ಮ ಮನ್ಸು ಹಾಗೆ. ನಾವು ನಮ್ಗಿಂತ ಕೆಳಗಡೆ ಇರೋರ್ನ ತುಂಬಾ ಏನಾದ್ರು ಕೊಂಕು ಮಾತು, ಚುಚ್ಚು ಮಾತು, ಲೇವಡಿ ಮಾತು, ಇನ್ನೊಂದು ಏನಾದ್ರೂ ಒಂದು ಕುಕ್ಕೋ ಮಾತು, ಈ ತರದ್ ಮಾತನಾಡತಕ್ಕಂಥದ್ದು ಜಾಸ್ತಿ. ಇಲ್ಲ ನಾವು ಆ ಸ್ಥಾಯಿಲಿದ್ರೆ ನಮ್ಮನ್ನ ಅವನ ಯೋಗ್ಯತೆ ನಮಗ್ ಗೊತ್ತಿಲ್ವೇನೋ ಅನ್ನೋ ರೀತಿನಲ್ಲಿ ಮಾತನಾಡ್ಬಿಡ್ತಾರೆ. ಹರ್ಟ್ ಆಗ್ತಕ್ಕಂಥದ್ದಾಗ್ತದೆ. ಹರ್ಟ್ ಮಾಡೋದು ಬೇಡ, ಹರ್ಟ್ ತಗೊಳ್ಳೋದು ಬೇಡ. ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು ಏನೋ ದೋಷ ಇಲ್ಲ, ಚೆನ್ನಾಗಿದೆ. ಮಿಥುನ ರಾಶಿ, ಗುರು ಚೆನ್ನಾಗಿದೆ. ಚಂದ್ರ ಗುರುಸಾರದಲ್ಲಿ 2ನೇ ಮನೆಯಲ್ಲಿದ್ದಾನೆ. ಟೀಚಿಂಗು, ಕೋಚಿಂಗು, ಟ್ರೈನಿಂಗು, ಗೈಡಿಂಗು, ಪೌರೋಹಿತ್ಯ, ವೇದ, ಆಗಮ, ಜ್ಯೋತಿಷ್ಯ, ಫಲಜ್ಯೋತಿಷ್ಯ, ಡಿಸೈನರ್ಸ್, ಎಸ್, ಆರ್ಕಿಟೆಕ್ಚರ್ಸ್, ಫ್ಯಾಂಟಾಸ್ಟಿಕ್ ಡೇ. ಕರ್ಕಾಟಕ ರಾಶಿ, ಸ್ವಲ್ಪ ಕೆಲಸದ ಒತ್ತಡ, ಮನೆಯ ವಿಚಾರ, ಕುಟುಂಬದ ವಿಚಾರ, ಸ್ವಲ್ಪ ಖರ್ಚು ವೆಚ್ಚಗಳ ಭಯ ತುಂಬಿಸ್ತಕ್ಕಂಥದ್ದಾಗುತ್ತೆ. ಹನುಮೋಪಾಸನ, ಸುಂದರಕಾಂಡ ಪಾರಾಯಣ, ಸಮಾಧಾನ. ಸಿಂಹರಾಶಿ, ಲಾಭದಲ್ಲಿ ಗುರು ಶುಕ್ರನ್ ಜೊತೆಲಿ ಬೇರೆ ಕುಳಿತಿದ್ದಾನೆ. ಫ್ಯಾಂಟಾಸ್ಟಿಕ್. ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಕಲಾ ಮಾಧ್ಯಮ, ಆಕ್ಟಿಂಗು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಮೋಜು, ಮಸ್ತಿ, ಕುಡಿತ, ಪಬ್ಬು, ಕ್ಲಬ್ಬು, ಎಂಟರ್ಟೈನ್ಮೆಂಟು, ಸ್ತ್ರೀಯರು, ಅಲಂಕಾರ, ಇಂತಹ ಒಂದು ವೃತ್ತಿ ಉದ್ಯೋಗ ಅನುಕೂಲ. ವೈದಿಕರಾಗಿದ್ರೆ ಸ್ವಲ್ಪ ತೊಳಲಾಟ. ಎಲ್ಲಿದೆಪ್ಪ ಒಳ್ಳೆಯವರಿಗೆ? ಯಾರಪ್ಪ ಒಳ್ಳೆಯವರು ಅಂತಾರೆ? ಒಳ್ಳೆಯವನ್ ಯಾರಪ್ಪ ನಂಬ್ತಾರೆ? ನಮ್ಮವನ್ ಕಣೋ, ಒಳ್ಳೆಯವನ್ ಕಣೋ. ಇವತ್ತು ನೋಡೋದು ಏನ್ ಗೊತ್ತಾ? ಜೇಬ್ ಎಷ್ಟು ದೊಡ್ಡದಾಗಿದೆ, ಸ್ಥಾನ ಎಷ್ಟು ದೊಡ್ಡದಾಗಿದೆ. ಒಳ್ಳೆ ವ್ಯಕ್ತಿಯ ಇಲ್ಲವೇ ಇಲ್ಲ. ಇವತ್ತು ನೋಡೋದು ದುಡ್ಡಿಗೆ ಜೈಕಾರ, ವ್ಯವಸ್ಥೆಗೆ ಜೈಕಾರ, ಅಧಿಕಾರಕ್ಕೆ ಜೈಕಾರ. ನೀವು ನೋಡಿ, ಯಾವ್ದಾದ್ರೂ ಹಳೇ ಶಿವಾಲಯ ಇದ್ರೆ, ಹತ್ತಿರದಲ್ಲಿದ್ರೆ ಹೋಗಿ ನೋಡಿ, ಯಾರೂ ಇರಲ್ಲ ಆ ಶಿವಯ್ಯನಿಗೆ. ಮೊನ್ನೆ ನಾನು ಒಂದು ವಿಶೇಷ ಕ್ಷೇತ್ರಕ್ಕೆ ಹೋಗಿ ಬಂದೆ. ಅಪರೂಪದಲ್ಲೊಂದು ಅಪರೂಪ ನಮ್ಮ ಬೆಂಗಳೂರಿಗೆ ಅಂಟ್ಕೊಂಡಿದೆ. ಇಂಥ ದೇವಸ್ಥಾನವ, ಅದರ ಫೂಟೇಜು, ಇನ್ನೊಂದು ಪಲ್ಲಕ್ಕಿ ಉತ್ಸವ ಎಲ್ಲ ತಗೊಬಂದಿದ್ದಾನೆ. ನಮಗೆ ಆ ಕ್ಷೇತ್ರದ ಬಗ್ಗೆ ಹೇಳ್ತಾನೆ. ಆ ಕ್ಷೇತ್ರಕ್ಕೂ ನನಗೂ ತುಂಬಾ ಹತ್ತಿರದ್ದು, ನನಗೆ ಗೊತ್ತಿರಲಿಲ್ಲ. ಓ, ಇದು ಈ ರೀತಿ ಇತ್ತ ಅಂತ. ನಮ್ಮ ಹಿರಿಯರಿಗೆ ಸಂಬಂಧಪಟ್ಟಂತ ಆಲಯ ಗೊತ್ತೇ ಇಲ್ಲ. ಹುಡುಕಾಟದಲ್ಲಿ ಎಲ್ಲೋ ಬಂದು ನಿಲ್ಲಿಸಿಟ್ಟಿದೆ. ಭಗವಂತನ ಇಚ್ಛೆ, ಭಗವಂತನ ಶಕ್ತಿ. ನಮ್ಮದ ಈಗ ಅನ್ನತಕ್ಕಂಥದ್ದು ನಮ್ಮದು. ಅದು ನಮ್ಮದು, ನಂದಲ್ಲ, ನಮ್ಮದು. ಆ ಕ್ಷೇತ್ರ ದರ್ಶನ ಮಾಡಿದರೆ ಅದ್ರ ಬಗ್ಗೆ ಹೇಳ್ತಾನೆ ನಿಮಗೆ. ಅದೊಂದು ಪವಾಡ ಕ್ಷೇತ್ರ, ಪುಣ್ಯ ಕ್ಷೇತ್ರ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಲ್ಲೋ ಒಂದು 10-15 ಜನ ಬಂದು ಹೋಗ್ತಾರೆ ಅಷ್ಟೇ. ಆದ್ರೆ ಅಲ್ಲಿ ಒಳಗಡೆ ಕುಳಿತಿರ್ತಕ್ಕಂಥ ಗರ್ಭ ರಹಸ್ಯ ಇದೆಯಲ್ಲ, ಅದೊಂದು ಪ್ರಕಾಂಡ. ಸುತ್ತಮುತ್ತಲಿನ ಊರಿನಲ್ಲೇ ಒಂದು ಅದ್ಭುತ. ಕಡಿಮೆ ಅಂದರೂ ಒಂದು 1200ರಿಂದ 1500 ವರ್ಷಗಳ ಇತಿಹಾಸವಿರತಕ್ಕಂಥ ಆಲಯ. ನಾವು ಯಾರು ಗಮನಿಸೇ ಇಲ್ಲ. ಹೋದ ಮೇಲೆ ಗೊತ್ತಾಯ್ತು, ಮೈ ರೂಟ್ಸ್ ಆರ್ ಕನೆಕ್ಟೆಡ್ ಟು ದೇರ್. ಏನೋ ಸ್ವಾಮಿ ಶಿವ, ಎಷ್ಟು ಶಾಂತವಾಗಿ ಒಬ್ಬನೇ ಕೂತು ಬಿಟ್ಟಿದ್ದೀಯಲ್ಲಪ್ಪ. ಅಪ್ಪಾಜಿ ಕರ್ಕೊಂಡು ಹೋಗಿದ್ರು, ನನಗೆ ಅಜ್ಜ ಕರ್ಕೊಂಡೋಗಿ ಹೇಳಿದ್ರು. ನನಗೆ ಗೊತ್ತೇ ಇಲ್ಲ. ಬಟ್ ಆ ರೂಟ್ಸ್ ಇಲ್ಲಿ ಕನೆಕ್ಟ್ ಆಗಿದೆ ಅಂತ. ಸೊ ಅಂಥದ್ರ ಒಂದು ಆಲಯಕ್ಕೆ ಹೋಗಿ ನೋಡಿ, ಯಾರು ಏನೂ ಇಲ್ಲ. ಅದೇ ಬೇರೆ ಕೆಲವೊಂದು ನೋಡಿ 10,000 ಅಲ್ಲ 10 ಲಕ್ಷ ಕೊಟ್ಬಿಟ್ಟು ನಿಂತ್ಕೊಂಡಿರ್ತಾರೆ. ಈ ಅಲಂಕಾರಕ್ಕೆ ಪ್ರಾಶಸ್ತ್ಯ,
ಒಳ್ಳೆತನಕ್ಕೆ ಪ್ರಾಶಸ್ತ್ಯ ಇಲ್ಲ. ನಿಮ್ಮ ಕೆಲಸ ನಿಮ್ಮ ತೃಪ್ತಿಯಲ್ಲಿರ್ತಕ್ಕಂಥದ್ದು ಮಾಡ್ಕೊಂಡು ಹೋಗಿ. ನ್ಯಾಯ ದೇವರಿಗೆ ಗೊತ್ತಿದೆ ಯಾವತ್ತು ಸತ್ಯ ಯಾವತ್ತು ಸುಳ್ಳು ಅನ್ನತಕ್ಕಂಥದ್ದು. ಸೊ ಸಿಂಹ ರಾಶಿಗೆ ಬಹು ವಿಶೇಷವಾಗಿ ಇವತ್ತು ಅಂಥದೊಂದು ನ್ಯಾಯ ಧರ್ಮ ವ್ಯವಸ್ಥೆಯ ಒಂದು ಭಾವ. ಕನ್ಯಾ ರಾಶಿ ಕೇಂದ್ರದಲ್ಲಿ ಗುರು ಶುಕ್ರನ ಜೊತೆ ಕುಳಿತಿದೆ. ಬಂಗಾರ ಬೆಳ್ಳಿ ಆಭರಣ ಫೈನಾನ್ಸ್ ಮಾಡ್ತಿರ್ತಕ್ಕಂಥವ್ರು, ಬಂಗಾರದ ಫೈನಾನ್ಸು, ವೆಹಿಕಲ್ ಫೈನಾನ್ಸು, ಇಂಟ್ರೆಸ್ಟು, ಧರ್ಮವಾಗಿ ನಡ್ಕೊಳ್ಳಿ. ಅಟ್ಲೀಸ್ಟ್ ನ್ಯಾಯಬದ್ಧ ಒಂದು ಇಂಟ್ರೆಸ್ಟ್ ಬಿಡಿ. ಏನೇನೋ ಸುಳ್ಳು ಹೇಳಿ ಏನೋ ಮಾಡೋದು, ಅದಕ್ಕೊಂದು ಲೆಕ್ಕ ಪಕ್ಕ ಬೇಡವಾ? ಅದಕ್ಕೊಂದು ಲೆಕ್ಕ ಪಕ್ಕ ಬೇಡವಾ? ಇಷ್ಟಕ್ಕೂ ಏನೋ ಮಾಡ್ತಿದ್ದಾರೆ. ಸ್ವಲ್ಪ ನೋಡ್ಕೊಂಡು ಅಂತ ಒಂದು ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರು ನ್ಯಾಯ ಧರ್ಮದಲ್ಲಿ ಹೋಗಿ ಖಂಡಿತ ನಿಮ್ಗೊಂದು ಒಳ್ಳೆ ಲಾಭ ಇರ್ತಕ್ಕಂಥದ್ದು, ಗೌರವ ಇರ್ತಕ್ಕಂಥದ್ದು, ಸಮಾಧಾನ ಆಗ್ತಕ್ಕಂಥದ್ದು, ಹೆಸರು ಪಡೆಯತಕ್ಕಂಥದ್ದು, ಟೂರ್ಸು ಟ್ರಾವೆಲ್ಸ್ ಕಂಡಕ್ಟ್ ಮಾಡೋದು. ಸ್ವಲ್ಪ ಆದಷ್ಟು ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ನಾನು ಹೇಳಿದ್ದೆ, ತುಂಬಾ ಸೂಕ್ಷ್ಮವಾಗಿ ಅದರಲ್ಲೊಂದು ಏನೋ ಒಂದು ಸಣ್ಣ ಬದಲಾವಣೆ ನಮ್ಮ ಸರ್ಕಾರ ಮಾಡುತ್ತಿದೆ, ಮಾಡಲಿದೆ ಅನ್ನತಕ್ಕಂಥ ಒಂದು ಮಾತು. ವೈ ಟು ವೇಸ್ಟ್? ಲಿಕ್ವಿಡ್ ಕ್ಯಾಶ್ ಇಟ್ಟುಕೊಳ್ಳಿ ಅಂತಿದ್ದೆ, ಈಗ ಗೌರ್ಮೆಂಟೇ ಹೇಳ್ತಿದೆ. ಬೇಕಾ? ಬ್ಯಾಂಕ್ಗಳಿಂದ ತೆಗೆದಿರೋ ದುಡ್ಡು ಎಷ್ಟು ಲಕ್ಷ ಕೋಟಿ ಗೊತ್ತಾ? ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಡೆದಿರ್ತಕ್ಕಂಥ ವ್ಯತ್ಯಾಸ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ. ಸಮಥಿಂಗ್ ವಿ ನೀಡ್ ಟು ಕೀಪ್ ಕ್ಯಾಶ್, ಡೋಂಟ್ ಸ್ಪೆಂಡ್. ಕೈಯಲ್ಲಿ ದುಡ್ಡಿದೆ ಅಂತ ಸಿಕ್ಕಾಬಟ್ಟೆ ಖರ್ಚು ಮಾಡ್ಲಿಕ್ಕೆ ದಯಮಾಡಿ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ, ಜಾಗ್ರತೆ. ತುಲಾ ರಾಶಿ ಭಾಗ್ಯದಲ್ಲಿ ಗುರು ಫ್ಯಾಂಟಾಸ್ಟಿಕ್. ಇಂಟೀರಿಯರ್ ಡಿಸೈನ್, ಮೇಕಪ್ಪು, ಮದುವೆ ಮಂಟಪಗಳನ್ನ ಡಿಸೈನ್ ಮಾಡೋದು, ವೆಡ್ಡಿಂಗ್ ಡೆಸ್ಟಿನಿ, ಇಂತಹ ಒಂದು ವೃತ್ತಿ ಉದ್ಯೋಗ ಅತ್ಯದ್ಭುತ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ಚಂದ್ರ ಗುರುವಿನ ಸಾರ ಸೂಪರ್. ಬಟ್ ಗುರು ಅಷ್ಟಮ, ಅನಗತ್ಯ ಮನೆಗೋಸ್ಕರ ಅಲಂಕಾರ, ರಿಪೇರಿ, ಈ ತರದ್ದು ಮೇಂಟೆನೆನ್ಸು, ಹೆಲ್ತ್ ಮೇಂಟೆನೆನ್ಸು, ಫ್ಯಾಮಿಲಿ ಮೇಂಟೆನೆನ್ಸು, ಅದಕ್ಕೋಸ್ಕರ ಒಂದು ಖರ್ಚು ವೆಚ್ಚಗಳು ಬರ್ತಕ್ಕಂಥ ಒಂದು ಭಾವ. ಅದು ಬಿಟ್ಟರೆ ಇನ್ನೇನು ತೊಂದರೆಗಳೇನು ಇಲ್ಲ, ಚೆನ್ನಾಗಿತ್ತು. ಇನ್ನು ವಿಶೇಷವಾಗಿ ಧನುಸು ರಾಶಿ ಚಂದ್ರ ಗುರುಸಾರದಲ್ಲಿ ಅಷ್ಟಮದಲ್ಲಿದ್ದಾನೆ, ಹುಷಾರ್. ಯಾರದ್ದೋ ಒಂದು ವ್ಯವಹಾರ, ನಂಬಿಕೆ, 6-8ನೇ ಮನೆಯ ನಡುವೆ ಗುರು ಕೂಡ ಸಿಕ್ಕಾಕೋಬಿಟ್ಟಿದ್ರೆ ನಿಮ್ಮನ್ನ ಹೇಳ್ಕೋತಾರೆ. ತುಂಬಾ ಬಣ್ಣದ ಮಾತುಗಳು, ಇದರಲ್ಲಿ ಇನ್ವೆಸ್ಟ್ ಮಾಡಿ, ಅದರಲ್ಲಿ ಇನ್ವೆಸ್ಟ್ ಮಾಡಿ, ಈ ಫ್ಲಾಟು ನಂಬ್ತೀರಾ? ಮೊನ್ನೆ ಒಂದು ಬಹುದೊಡ್ಡ ಒಂದು ಬಿಲ್ಡರ್, ಅವ್ರ ಜೊತೆ ತುಂಬಾ ದೊಡ್ಡ ಇಂಟರ್ನ್ಯಾಷನಲ್ ಬಿಲ್ಡರ್, ಅವ್ರ ಜೊತೆ ಒಂದು ಸಣ್ಣ ಮಾತುಕತೆ ಏನೋ ಒಂದು ವೈದಿಕವಾಗಿ ಇತ್ತು. ನಾನು ಕೇಳಿದೆ, ಈ ಥರದ್ದು ನಡೀತಿದೆ ಗ್ರಹಗಳ ಪ್ಲಾನೆಟ್ ಮೂವ್ಮೆಂಟು, ಕುಜ ಕೇತುವಿನ ಸಾರದಲ್ಲಿ ರಾಹು ಬೇರೆ ನೋಡ್ತಿದ್ದಾನೆ. ದರ್ಸ್ ಗೋಯಿಂಗ್ ಟು ಬಿ ಹ್ಯೂಜ್ ಥ್ರೆಟ್ ಅಲ್ವಾ? ಕುಜ ಬೇರೆ ವೃಷಭಕ್ಕೆ ಬಂದಾಗ ಶನಿ ನೋಡ್ತಾನಲ್ವಾ? ನನ್ನ ಲೆಕ್ಕಾಚಾರದ ಪ್ರಕಾರ ಕಡಿಮೆ ಎಂದರೂ ಒಂದು 10-20 ಸಾವಿರ ಕೋಟಿಯ ಒಂದು ವ್ಯವಹಾರಗಳು ಕಡಿಮೆ ಆಗ್ಬೋದು. ಅಂದ್ರೆ ಏನ್ ಹೇಳಿದ್ರು ಗೊತ್ತಾ? ಕಡಿಮೆ ಎಂದರೂ 50,000 ಕೋಟಿಯ ರಿಯಲ್ ಎಸ್ಟೇಟ್ ಈಸ್ ಗೋಯಿಂಗ್ ಟು ಬಿ ಸ್ಟಕ್ ಅಪ್ ಅಂದ್ರು. ಅವ್ರು ಹೇಳಿದ್ದು ಕಡಿಮೆ ಆನ್ ಒನ್ ರೀಜನ್ ಅಂತ ಹೇಳ್ತಾರೆ. ಇಡೀ ವಿಶ್ವದ್ದು ಲೆಕ್ಕ ಹಾಕೊಳ್ಳಿ, ಕಡಿಮೆ ಅವ್ರು ಹೇಳಿದ್ದು. ನನಗಿರೋ ಲೆಕ್ಕಾಚಾರ 50,000 ಕೋಟಿ ಗುರುಗಳೇ ಕಡಿಮೆ ಅಂದರು. ಒಂದು 10 ಲಕ್ಷ ಕೋಟಿಯವರೆಗೂ ರಿಯಲ್ ಎಸ್ಟೇಟ್ ಈಸ್ ಗೋಯಿಂಗ್ ಟು ಕೊಲ್ಯಾಪ್ಸ್ ಅಂಡ್ ಶಟ್ ಡೌನ್ಸ್. ದೊಡ್ಡ ಪ್ರಾಜೆಕ್ಟ್ಗಳೆಲ್ಲ ನಿಂತೋಗುತ್ತೆ. ಸ್ಟೀಲು, ಸಿಮೆಂಟು, ಬ್ಯಾಂಕುಗಳು ಲೋನ್ ಕೊಡೋದಿಲ್ಲ ಪ್ರಾಪರ್ಟಿಗಳಿಗೆ, ಹೈ ವ್ಯಾಲ್ಯೂ ಇನ್ನೊಂದು ಈ ಥರದ್ದೆಲ್ಲ ಸ್ಟಾಕ್ ಆಗುತ್ತೆ. ಈವನ್ ಬ್ಯಾಂಕ್ ನೀಡ್ಸ್ ಟು ಕೀಪ್ ದಿ ಲಿಕ್ವಿಡ್ ಕ್ಯಾಶ್. ಸುಮ್ಮನೆ ದುಡ್ಡು ಎತ್ಕೊಡೋಕ್ಕಾಗೋದಿಲ್ಲ ಖಂಡಿತ. ಅದರಲ್ಲಂತೂ ಮಿಡ್ ಪ್ರಾಜೆಕ್ಟ್ಗಳಲ್ಲಿ ಇರ್ತಕ್ಕಂಥ 100 ಕೋಟಿ 200 ಕೋಟಿ ಪ್ರಾಜೆಕ್ಟ್ಗಳಲ್ಲಿದ್ದಾರೆ. 10 ಕೋಟಿ 20 ಕೋಟಿ ಬಿಟ್ಬಿಡಿ, 100-200 ಕೋಟಿಯ ಪ್ರಾಜೆಕ್ಟ್ಗಳು ಮಾಡ್ತಿರೋರಿಗೆ ದೊಡ್ಡ ಹೊಡೆತ ಬೀಳೋದು ಮೇಜರ್. ಆ ಥರದ್ದು ಕಡಿಮೆ ಅಂದ್ರು ಎಷ್ಟೋ ಜನ ಇದ್ದಾರೆ. ತುಂಬಾ ದೊಡ್ಡದಾದಂಥದ್ದು ಒಂದು ನಡಿಲಿಕ್ಕಿದೆ ಅನ್ನತಕ್ಕಂಥದ್ದು ಇದೇ ಸತ್ಯ. ನಾನು ನಿಮಗೆ ವಾರ್ನ್ ಮಾಡ್ತಲೇ ಇದ್ದೆ ಜ್ಯೋತಿಷ್ಯ ರೀತಿಯ. ಇವತ್ತು ಎಕ್ಸ್ಪರ್ಟೇ ಸಿಗ್ತಾರೆ ನನಗೆ ವೈದಿಕವಾಗಿ. ಅವ್ರ ಜೊತೆ ಏನೋ ಒಂದು ಮಾತನಾಡ್ಲಿಕ್ಕೆ ಕುಳಿತಾಗ ಅವ್ರ ಮನೇಲಿ ಏನೋ ಒಂದು ಪೂಜೆ, ಪರಿಹಾರ, ಸಂಕಲ್ಪ, ಇಟ್ಸ್ ಅ ಬೂಮ್ ಸ್ಟೋರಿ, ಇಟ್ ಕಮ್ಸ್ ಔಟ್. ನಾನೇ ನಡಿಗೆ ಕೂತು ಬಿಟ್ಟೆ. ಪ್ಲಾನೆಟ್ಸ್ ಆರ್ ಸ್ಟಾರ್ಟೆಡ್
ಶೋಯಿಂಗ್ ಸೈನ್ಸ್ ಅಂತ. ದಯಮಾಡಿ ಹಾಲ್ ಡೌನ್ ಮಾಡ್ಕೊಳ್ಳಿ. ಒಂದು 5 ರಿಂದ 7 ವರ್ಷ. ಮುಖ್ಯವಾಗಿ ಧನುಸು ರಾಶಿ ವೆರಿ ಕೇರ್ಫುಲ್. ನಿಮ್ದೊಂದು ಹೈ ಇದ್ರ ತರ ಇರ್ತೀರಿ. ಈಗ ಹೈ ಪಿಚ್ಚಲ್ಲಿ ಇರಬೇಕು, ಹೈ ಗ್ರೋತ್ ಅಲ್ಲಿ ಇರಬೇಕು, ಇನ್ನೊಂದು ಮಾಡಬೇಕು ಅಂತ ಹುಷಾರು. ಮಕರ ರಾಶಿ ವಿಶೇಷವಾಗಿ ಚಂದ್ರ 7ನೇ ಮನೆಯಲ್ಲಿರೋದು ಒಳ್ಳೇದು. ಬಟ್ 6ನೇ ಮನೆಯಲ್ಲಿರೋ ಗುರು ಸ್ವಲ್ಪ ಆರೋಗ್ಯ, ಓಡಾಟ, ಸುಖ ಸುಮ್ಮನೆ ಖರ್ಚು ಮಾಡಿಸೋದು. 6ನೇ ಮನೆಯಲ್ಲೇ ಶುಕ್ರ ಬೇರೆ ಕುಳಿತಿರ್ತಕ್ಕಂಥದ್ದು. ಮನೆ ರಿಪೇರಿ ಮಾಡಿಸ್ತಾನೆ, ಫರ್ನಿಚರ್ ತರ್ತಾನೆ, ಎಲೆಕ್ಟ್ರಾನಿಕ್ ವಸ್ತುಗಳು ತರ್ತಾನೆ, ಇನ್ನೊಂದು ಅನ್ನತಕ್ಕಂಥದ್ದಕ್ಕೆ ಸಿಕ್ಕಾಬಟ್ಟೆ ಖರ್ಚು ಮಾಡಿಬಿಡ್ತೀರಿ. ಸ್ವಲ್ಪ ನೋಡಿಕೊಂಡು ಲಿಕ್ವಿಡ್ ಕ್ಯಾಶ್ ನಿಮ್ಮ ಹತ್ರ ಇಟ್ಕೋಬೇಕು. ಮುಖ್ಯವಾಗಿ ಮಕರ ರಾಶಿ ಅವ್ರ ಹತ್ರ ದುಡ್ಡಿಲ್ಲ, ಪ್ರಪಂಚ ಮುಳುಗೋಯ್ತು. ನಮ್ಮ ಭಾರತವೇ ಮಕರ ರಾಶಿ ರೀ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ನೋಡಿ, ಈ ತಳಮಳ 6ನೇ ಮನೆಯ ಗುರು ಬದಲಾವಣೆ ಆಗ್ತಿದ್ದ ಹಾಗೆ ದೇರ್ ಇಸ್ ಅ ಬ್ರೀದಿಂಗ್ ಪೀರಿಯಡ್ ವಿಲ್ ಹ್ಯಾಪನ್. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ರಾಹುವಿನ ಪದಸಂಚಲನದ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾನೆ. ಕುಂಭರಾಶಿ ಚಂದ್ರ ಗುರುವಿನ ಸಾರದಲ್ಲಿ 6ನೇ ಮನೆ. ಇರೋ ಚಿಕ್ಕುಗಳನ್ನ, ತೊಂದರೆಗಳನ್ನ, ಒದ್ದಾಟಗಳನ್ನ ಬಿಡಿಸಿಕೊಳ್ಳಲಿಕ್ಕೆ ಅದ್ಭುತವಾದಂತ ಅವಕಾಶದ ಒಂದು ದಿನವಾಗಿರುತ್ತೆ. ಪಂಚಮದಲ್ಲಿ ಗುರು ಬೇರೆ, ಶುಕ್ರನ ಜೊತೆ ಬೇರೆ ಇರೋದ್ರಿಂದ ವೃತ್ತಿಪರವಾಗಿ ಬ್ಯೂಟಿಫುಲ್. ಬಟ್ ಇದಾವೆ ಸಾಲ ತೀರಿಸ್ಕೊಳ್ಳಿಕ್ಕೆ. ಇನ್ನೊಂದು ಹೊಸ ಸಾಲ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ತಲೆ ಕೆಡಿಸ್ತಿರುತ್ತೆ. ಶುಕ್ರ ಇರೋದ್ರಿಂದ ಗಾಡಿ ತಗೊಳ್ಳೋಣ, ಬಂಗಾರ ತಗೊಳ್ಳೋಣ, ಹೈ ಗೋಲ್ಡ್ ತಗೊಳ್ಳೋಣ, ಡೈಮಂಡ್ ತಗೊಳ್ಳೋಣ, ಪ್ಲಾಟಿನಮ್ ತಗೊಳ್ಳೋಣ, ಬೇರೆ ಏನೋ ಸುಮ್ಮನೆ ಲಕ್ಸುರಿ ವಸ್ತುಗಳು. ಜೇಬಲ್ ದುಡ್ಡೇ ಇಟ್ಕೊಳಕ್ ಹೋಗ್ಬೇಡಿ, ಹುಷಾರ್. ದಯಮಾಡಿ ಹೇಳ್ತಾನೆ, ಕುಂಭ ಇವತ್ತೇನಾದ್ರೂ ಒಂದು ತರಲೆ ಮಾಡಿ ಇಟ್ಕೋತೀರಿ ಸ್ವಲ್ಪ, ಅದೊಂದು ಜಾಗ. ಮಿಕ್ಕಂತೆ ಒಳ್ಳೆ ಪ್ರಸಾದ ಸೇವಿಸ್ತೀರಿ, ಒಳ್ಳೆ ಪೂಜೆ, ಒಳ್ಳೆ ಆತ್ಮೀಯರನ್ನ ಭೇಟಿ ಆಗತಕ್ಕಂಥ ಪ್ರಗಲ್ಪ ಸಂಕಲ್ಪ ಎಲ್ಲ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಮೀನ ರಾಶಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಫ್ಯಾಂಟಾಸ್ಟಿಕ್. ಗುರುವು ಕೇಂದ್ರದಲ್ಲಿ ಇರತಕ್ಕಂಥದ್ದು, ಅದು ಫ್ಯಾಂಟಾಸ್ಟಿಕ್. ಅಷ್ಟಮವನ್ನ ನೋಡ್ತಾನೆ, ಕೇಂದ್ರವನ್ನ ನೋಡ್ತಾನೆ. ನಿಮ್ಮ ವ್ಯಯಭಾವದ ಆ ಒಂದು ರಾಹುವಿನ ಭ್ರಮೆಯನ್ನ ದೂರ ಮಾಡ್ತಾನೆ. ವರಿ ಏನ್ ಮಾಡ್ಬೇಡಿ. ನೀವು ಕೂಡ ಸ್ವಲ್ಪ ಏನಾದ್ರೂ ಒಂದು ಜಂಪ್ ಮಾಡ್ತೀರಿ ಮೀನರಾಶಿಯವರು. ಇದೇನಾದ್ರೂ ತಗೋಣ, ಅದೇನಾದ್ರೂ ತಗೋಣ, ತುಂಬಾ ದೊಡ್ಡಸ್ತಿಕೆ, ದೊಡ್ಡ ಪೂಜೆ, ದೊಡ್ಡ ಮನೆ, ದೊಡ್ಡ ಗೌರವ, ದೊಡ್ಡ ಹೆಸರೇ ಯಾರೂ ನೆನ್ಪಿಟ್ಕೊಳ್ಳಲ್ಲಪ್ಪ. ಶಂಕರಾಚಾರ್ಯರಿಗಿಂತ, ಮಧ್ವಾಚಾರ್ಯರಿಗಿಂತ, ರಾಮಾನುಜಾಚಾರ್ಯರಿಗಿಂತ ಹೆಸರು ಪಡೆದ ವ್ಯಕ್ತಿ ಲೋಕದಲ್ಲಿ ಇಲ್ಲ. ಯಾರಿಗ್ ನೆನಪಿದೆ? ಅವರನ್ನೇ ನೆನ್ಸ್ಕೊಳ್ಳಲ್ಲ ನಾವು. ನಿತ್ಯ ಪೂಜೆ ಮಾಡೋ ನಾವೇ ವೈದಿಕರು ನಿತ್ಯ ಅವ್ರ ಹೆಸರು ಹೇಳ್ಕೊಂಡು, ಅದಕ್ಕೆ ಅಟ್ಲೀಸ್ಟ್ ನಿಮ್ಮ ಹೆಸರು ಹೇಳ್ಕೊಂಡು ಶಂಕರಾಚಾರ್ಯ ಮಧ್ಯಮಾಂ ಅಂತ ಹೇಳ್ಬಿಟ್ಟು ಒಂದು ಶುರು ಹಚ್ಕೊಂಡಿರ್ತಾನೆ. ಸ್ಮೃತಿ ಶ್ರುತಿ ಪುರಾಣನ ಹಿಂಗಾದ್ರೂ ಹೇಳ್ಕೊಂಡು ನಾವು ಶಂಕರಾಚಾರ್ಯನ ನೆನೆಸ್ಕೋಬೇಕು ಬೆಳಿಗ್ಗೆ ಅಂತ, ಮಧ್ವಾಚಾರ್ಯರನ್ನ ನೆನ್ಸ್ಕೋಬೇಕು, ರಾಮಾನುಜಾಚಾರ್ಯರನ್ನ ನೆನ್ಸ್ಕೋಬೇಕು ಅಂತ. ಅದನ್ನ ಆ ತರದ್ದು ಒಂದು ಹೈಫೈ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದು, ನೆಮ್ಮದಿಯಾಗಿ ಇದ್ರೆ ನೆಮ್ಮದಿಯಾಗಿ ಇರ್ಬೇಕು. ಆ ತರದ್ದು ಯೋಚನೆ ಮಾಡಿ. ಯಾವುದು ದೊಡ್ಡದು ಬೇಡ, ಏನಿದೆಯೋ ಅದ್ರಲ್ಲಿ ಹೋಗ್ತಾನೆ ಅಂತ. ಫ್ಯಾಂಟಾಸ್ಟಿಕ್ ಡೇ, ಬ್ಯೂಟಿಫುಲ್ ಡೇಸ್. ಚೆನ್ನಾಗಿದೆ. ನಿಮ್ಮ ಅಷ್ಟಮ ಸ್ಥಾನವನ್ನ, ನಿಮ್ಮ ಗಲಿಬಿಲಿ, ಆತಂಕ, ಟೆನ್ಷನ್ ದೂರ ಮಾಡ್ತಕ್ಕಂಥ ಒಂದು ದಿನ. ಹೆಸರು ಪಡೆಯತಕ್ಕಂಥ ದಿನ, ಗೌರವ ಪಡೆಯತಕ್ಕಂಥ ದಿನ, ಪ್ರಸಾದ ಸೇವನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.